ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 11ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಬೆಳಿಗ್ಗೆ 8 ಗಂಟೆ 5 ನಿಮಿಷದವರೆಗೆ ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 5 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 5 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ದಿಕ್ಶೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಸಿಂಹ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 2 ಗಂಟೆ 4 ನಿಮಿಷದಿಂದ ಅಪರಾಹ್ನ 3 ಗಂಟೆ 40 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 52 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 40 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 3 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 40 ನಿಮಿಷದಿಂದ ಅಪರಾಹ್ನ 4 ಗಂಟೆ 35 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಂದರ್ಭದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 58 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 31 ನಿಮಿಷದಿಂದ 6 ಗಂಟೆ 28 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 58 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 49 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ ಕಾರಕನಾಗಿರುವಂಥವನು, ಗೌರವಕ್ಕೆ ಕಾರಕ, ಧರ್ಮಕ್ಕೆ ಕಾರಕ, ನ್ಯಾಯಕ್ಕೆ ಕಾರಕ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಭಾಗ್ಯೋದಯಕ್ಕೆ, ಪಾಂಡಿತ್ಯಕ್ಕೆ, ಹಾಗೆ ಧನ, ಪುತ್ರ, ಸಂಪತ್ತು ಇವುಗಳಿಗೆಲ್ಲ ಕಾರಕನಾಗಿರುವಂಥವನು ಗುರು. ಹಾಗಾಗಿ ನಾವು ಯಾವ ಯಾವ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಬಯಸ್ತೇವೆ, ಆರೋಗ್ಯಕರವಾದಂತಹ ಬೆಳವಣಿಗೆಯನ್ನು ಬಯಸ್ತೇವೆ ಅಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗುರುವಿನ ಅನುಗ್ರಹ ಇರುತ್ತೆ. ಹಾಗಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶುಭಕರವಾಗಿರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 4 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 29 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 33 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 41 ನಿಮಿಷದಿಂದ ರಾತ್ರಿ 9 ಗಂಟೆ 37 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ.
ಇನ್ನು ಈ ದಿನ ಶನಿ ಹೋರ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 1 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 29 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 45 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಇರುವಂತಹ ಬುಧ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಯಾವುದೇ ರೀತಿಯ ಈ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ ಈ ದಿನ ಇರುವಂತಹ ಬುಧ ಹೋರಾದಲ್ಲಿ. ಇನ್ನು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಆಗಲಿ, ಆರ್ಬಿಟ್ರೇಷನ್ ಆಗಲಿ, ಮೀಡಿಯೇಷನ್ ಆಗಲಿ, ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡುವಂಥವ್ರಾಗ್ಲಿ ಯಾವುದೇ ಈ ವ್ಯವಹಾರಗಳನ್ನು ಬುಧ ಹೋರಾದಲ್ಲಿ ಮಾಡಬೇಡಿ. ಚಟುವಟಿಕೆಗಳನ್ನು ಆದಷ್ಟು ತಟಸ್ಥವಾಗಿ ಇಟ್ಬಿಡಿ. ಇನ್ನು ಈ ದಿನ ಬುಧ ಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರ ತುಂಬ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಯಾವುದೇ ರೀತಿಯ ಅಗ್ರಿಮೆಂಟ್ ಮಾಡಿಕೊಳ್ಳುವಂತಹ ವಿಚಾರ ಆಗಲಿ ಅಥವಾ ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನಾಗಲಿ, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂತಹ ವಿಚಾರಗಳು, ಇದನ್ನೆಲ್ಲ ಈ ದಿನ ಇರುವಂತಹ ರವಿ ಹೋರದಲ್ಲಿ ಮಾಡಬಹುದು, ಅನುಕೂಲಕರವಾಗಿರುತ್ತೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 12 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಬಹುದು. ಇನ್ನು ರೇಷ್ಮೆ ವ್ಯಾಪಾರಿಗಳಿಗಾಗಲಿ, ಇಂಟೀರಿಯರ್ ಡಿಸೈನರ್ಸ್ಗೂ ತುಂಬ ಅನುಕೂಲ ಇದೆ, ವ್ಯಾಪಾರ ಚೆನ್ನಾಗಾಗತ್ತೆ. ಹಾಗಾಗಿ ಈ ಶುಕ್ರ ಹೋರಾದಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ನೀವು ಆರಂಭ ಮಾಡಬಹುದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 45 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ಹೇಳಿ ತಿಳ್ಕೊಳ್ಳಿ. ಆಯಾ ದಿನದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಯಾವುದಿದೆ ಅಂತ ಹೇಳಿ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ಇದರಿಂದ ಸಾಧ್ಯವಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಈ ದಿನ ಷಷ್ಠಿಯ ಒಂದು ತಿಥಿ ಇರುವಂಥದ್ದು, ನಾಳೆ ಕೂಡ ಷಷ್ಠಿ ಇರುತ್ತೆ. ಹಾಗೆ ಈ ದಿನ ಸ್ಕಂದ ಷಷ್ಠಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಬಹಳ ವಿಶೇಷವಾಗಿ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡುವಂಥದ್ದು, ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಪ್ರಯತ್ನವಾಗುತ್ತೆ. ಇನ್ನು ನಾಳೆ ಶುಕ್ರವಾರ, ಆಷಾಢ ಮಾಸದ ಮೊದಲ ಶುಕ್ರವಾರ ಇದು. ಹಾಗಾಗಿ ಲಕ್ಷ್ಮೀ ಪೂಜೆಗೆ ತುಂಬ ಪ್ರಶಸ್ತವಾಗಿರುವಂಥ ಸಮಯ ನಾಳೆ. ಹಾಗಾಗಿ ಈ ದಿನ ಲಕ್ಷ್ಮೀ ಪೂಜೆಗೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಕೆಲವರು ಲಕ್ಷ್ಮೀ ಪೂಜೆಯನ್ನು ಬಹಳ ವಿಶೇಷವಾಗಿ ನಡೆಸ್ತಾರೆ. ಹಾಗಾಗಿ ಬೇಕಾದಂತಹ ಈ ಪೂಜಾ ಸಾಮಗ್ರಿಗಳನ್ನು, ಪರಿಕರಗಳನ್ನು ಹೊಂದಿಸಿಕೊಳ್ಳುವಂಥದ್ದು ಈ ದಿನ ಆಗಬಹುದು. ಇನ್ನು ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ವೃಷಭ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇರುವಂಥದ್ದು. ಹಾಗಾಗಿ ಶುಕ್ರನ ಮನೆಗೆ ಕುಜ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭ. ಹಾಗಾಗಿ ಈ ಕುಜನ ಪ್ರವೇಶದಿಂದ ದ್ವಾದಶ ರಾಶಿಯವರ ಮೇಲೆ ಕೂಡ ಕೆಲವೊಂದು ಪರಿಣಾಮಗಳು ಉಂಟಾಗುತ್ತೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರ, ರಿಯಲ್ ಎಸ್ಟೇಟ್ ವಿಚಾರ, ಈ ಒಂದು ಶುಕ್ರನ ಮನೆಗೆ ಕುಜ ಹೋಗೋದ್ರಿಂದ ಕೆಲವೊಂದು ವ್ಯತ್ಯಯಗಳು ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಇನ್ನು ಯಾವುದೇ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂಥವರು ಕೂಡ ಈ ಕುಜನ ರಾಶಿ ಬದಲಾವಣೆಯಿಂದ ಕೆಲವೊಂದು ವಿಶೇಷ ಸನ್ನಿವೇಶಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿನೇ ಮನಸ್ಸನ್ನ ಸ್ಥಿಮಿತದಲ್ಲಿಟ್ಕೊಳ್ಳಿ, ಗಟ್ಟಿ ಮನಸ್ಸು ಮಾಡಿ ನಿಮ್ಮ ಗುರಿಯನ್ನು ತಲುಪುವಂತಹ ಒಂದು ವಿಶೇಷ ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ.
ಹಾಗೆ ಬಂಧುಗಳೇ, ಈ ಆಷಾಢ ಮಾಸದಲ್ಲಿ ಹಣದ ವಿಚಾರವಾಗಿ, ಲಕ್ಷ್ಮಿಯ ವಿಚಾರವಾಗಿ ಕೆಲವೊಂದು ವಿಶೇಷ ಮಾಹಿತಿಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಲಕ್ಷ್ಮಿ ಪೂಜೆಯನ್ನು ಮಾಡುವುದರ ಜೊತೆಗೆ ನೀವು ಸಾಲ ಏನಾದರೂ ಮಾಡುವಂತಹ ಒಂದು ಪ್ರಸಂಗಗಳು ಬಂದಿದ್ರೆ ಮಂಗಳವಾರ ಹಾಗೆ ಶನಿವಾರದ ದಿನ ಯಾವುದೇ ಕಾರಣಕ್ಕೂ ಕೂಡ ಸಾಲವನ್ನು ಮಾಡಬೇಡಿ. ಆ ಸಾಲ ಏನಾದರೂ ಈ ವಾರಗಳಂದು ಆಗಿದ್ರೆ ಬೇಗ ಸಾಲ ತೀರಲ್ಲ. ಹಾಗಾಗಿ ಈ ಮಂಗಳವಾರ ಮತ್ತು ಶನಿವಾರ ಸಾಲ ಮರುಪಾವತಿಯನ್ನು ಮಾಡಿದ್ರೆ ಬಹಳ ಬೇಗ ಸಾಲ ತೀರುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಸಾಲ ಮಾಡಬೇಡಿ, ಸಾಲವನ್ನು ತೀರಿಸಲಿಕ್ಕೆ 2 ದಿನಗಳನ್ನು ಬಳಸ್ಕೊಳ್ಳಿ ಅನ್ನುವಂಥ ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಕೆಲವರು ಮನೆಯಲ್ಲಿ ರೋಗ ರುಜಿನಗಳು ಜಾಸ್ತಿ ಇರುತ್ತೆ, ಕಾಯಿಲೆಗಳಿರುತ್ತೆ, ತಿಂಗಳಾನುಗಟ್ಟಲೆ ವಾಸಿಯಾಗದ ಕಾಯಿಲೆ, ಹಾಸಿಗೆ ಹಿಡಿದಿರ್ತಾರೆ, ನರಳುತ್ತಾ ಇರ್ತಾರೆ. ಅಂಥವರು ಒಂದು ವಿಶೇಷ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡ್ಬೋದು. ವೈದ್ಯರಲ್ಲಿ ತೋರಿಸಿದ್ದೀರಿ, ಮದ್ದನ್ನು ಮಾಡಿದ್ದೀರಿ, ಔಷಧೋಪಚಾರ ಮಾಡಿದ್ದೀರಿ, ಶುಶ್ರೂಷೆ ಮಾಡಿದ್ದೀರಿ, ಆದರೂ ಕೂಡ ಕಾಯಿಲೆ ಗುಣ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ತತ್ಕಾಲಕ್ಕೆ ಒಂದು ರಿಲೀಫ್ ಸಿಕ್ಕುವಂಥ ಒಂದು ವಿಚಾರ ಇದೆ. ಅದೇನೆಂದರೆ ಈ ಶುಕ್ಲ ಪಕ್ಷದ ಸೋಮವಾರದಿಂದ ಆರಂಭ ಮಾಡಬೇಕು, 60 ದಿನ ಮಾಡಬೇಕು. ಅದೇನೆಂದರೆ ಮನೆಯಲ್ಲೇ ಮಾಡಬೇಕು ಇದನ್ನ. ಅದೇನೆಂದ್ರೆ ಶಿವಲಿಂಗಕ್ಕೆ ಅರಿಶಿನದಿಂದ ಮಾಡಿದಂತಹ ಅಕ್ಷತೆಯನ್ನ 3-4 ಕಾಳುಗಳನ್ನ ಅಂದ್ರೆ ಅಕ್ಷತೆಗಳನ್ನ ತೆಗೆದುಕೊಂಡು ಓಂ ನಮಃ ಶಿವಾಯ ಅಂತ ಹೇಳಿ ಜಪ ಮಾಡ್ತಾ, ಅದರಲ್ಲೂ 108 ಸಲ ಜಪ ಮಾಡಬೇಕು. ಅದನ್ನ ಶಿವಲಿಂಗಕ್ಕೆ ಅರ್ಚನೆಯನ್ನು ಮಾಡಬೇಕು. ಇನ್ನು ಈ ಸಮಯ ಬೆಳಗ್ಗಿನ ಸಂದರ್ಭದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು, ಇಲ್ಲಾಂದ್ರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು. ಹಾಗಾಗಿ 60 ದಿನ ನಿರಂತರವಾಗಿ ಇದನ್ನ ಮಾಡೋದ್ರಿಂದ ಬಹಳ ಬೇಗ ಫಲ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಪುಷ್ಯ ನಕ್ಷತ್ರದ ದಿನ ಶುರು ಮಾಡಿದ್ರೆ ಬಹಳ ಬೇಗ ರೋಗ ಗುಣಮುಖ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಅಕ್ಷತೆಯನ್ನು ನೀವೇ ಮಾಡ್ಕೊಳ್ಳಿ. ಮನೆಯಲ್ಲಿ ಒಂದು ಶಿವಲಿಂಗವನ್ನು ತಂದಿಟ್ಟು ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹರಡಿ ಅದರ ಮೇಲೆ ಶಿವಲಿಂಗವನ್ನು ಇಟ್ಟು, ಹಾಗೆ ನೀವೇ ತಯಾರು ಮಾಡಿರುವಂತಹ ಶುದ್ಧವಾದ ಅರಿಶಿನದಿಂದ ತಯಾರು ಮಾಡಿರುವಂತಹ ಅಕ್ಷತೆಯಲ್ಲಿ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡ್ತಾ ಅದನ್ನ ಪೂಜೆ ಮಾಡಿ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಕೆಲವು ಮನೆಗಳಲ್ಲಿ ವಿವಾಹಗಳು ನಿಧಾನ ಆಗ್ತಾ ಇರುತ್ತೆ. ವಿವಾಹದ ಬಗ್ಗೆನೇ ಕೆಲವೊಂದು ಮನಸ್ತಾಪಗಳು ಕೂಡ ಆಗಿರುತ್ತೆ. ಕೆಲವರು ಪ್ರೀತಿಯ ಪ್ರೇಮದ ವಿವಾಹ ಅಂತ ಹೇಳಿ ಮನೆ ಬಿಟ್ಟು ಓಡಿ ಹೋಗುವಂಥದ್ದು ಇದೆ. ಇಲ್ಲ ಅನ್ಯ ಜಾತಿಯರನ್ನ ಅಂತರ್ಜಾತೀಯರನ್ನ ವಿವಾಹ ಆಗುವಂಥ ಸಂದರ್ಭಗಳು ಕೂಡ ಇದೆ. ತಂದೆ ತಾಯಿಗಳಿಗೆ ವಿರೋಧವನ್ನ ಕಟ್ಟಿಕೊಂಡು ವಿವಾಹ ಆದರೆ ಕೆಲವರು ತಂದೆ ತಾಯಿ ಹೇಳಿದಂತಹ ಹುಡುಗನನ್ನೋ ಹುಡುಗಿಯನ್ನೋ ಮದುವೆ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಈ ವಿವಾಹ ಅನ್ನುವಂಥದ್ದು ನಮ್ಮ ಜನ್ಮ ಕುಂಡಲಿಯನ್ನು ಆಧರಿಸಿರುವಂಥದ್ದು, 7 ಜನ್ಮಗಳ ಕರ್ಮದ ಫಲವನ್ನು ಆಧರಿಸಿರುವಂಥದ್ದು. ಹಾಗಾಗಿನೇ ಮುಖ್ಯವಾಗಿ ತಂದೆ ತಾಯಿ ಹುಡುಗ ಹುಡುಗಿ ಒಂದು ವಿಚಾರಗಳನ್ನು ತಿಳ್ಕೊಳ್ಬೇಕು. ಏನಂದ್ರೆ ನಿಮ್ಮ ಇಚ್ಛೆಯ ಪ್ರಕಾರ ಯಾವುದೂ ಕೂಡ ನಡೆಯಲ್ಲ. ಮದುವೆ ಆಗುವಂಥದ್ದು ದೇವರಿಚ್ಛೆ. ಹಾಗೆ ತಮ್ಮ ತಮ್ಮ ಮನಸ್ಸನ್ನ ಖಾಲಿ ಇಟ್ಕೊಂಡ್ರೆ, ಯಾವುದನ್ನು ಕೂಡ ನೀವು ನಿರೀಕ್ಷೆ ಮಾಡದೆ ಖಾಲಿಯಾಗಿ ಇದ್ರೆ ಅಂಥ ವಿವಾಹಗಳು ಬಹಳ ಯಶಸ್ವಿಯಾಗುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ಸಿರಿವಂತರನ್ನ ನೋಡಿದ್ದೀರಿ, ಬಡವರನ್ನ ನೋಡಿದ್ದೀರಿ. ಹಾಗಾಗಿ ಕೆಲವರು ಅತಿ ಎತ್ತರದಲ್ಲಿ ಇದ್ದು ಅನುಭವಿಸಿರುವಂಥದ್ದನ್ನು ನೋಡಿದ್ದೀರಿ, ಕೆಲವರು ತೀರಾ ದುಸ್ತರದಲ್ಲಿದ್ದು ಅನುಭವಿಸಿರುವಂತಹ ಕಷ್ಟದ ಜೀವನಗಳನ್ನು ಕೂಡ ನೋಡಿದ್ದೀರಿ. ಇಲ್ಲಿ ಕೆಲವರು ಸಾಲದ ಸುಳಿಯಲ್ಲಿ ಸಿಕ್ಕಿ ಭಿಕಾರಿಗಳಾಗಿರುವಂಥದ್ದು ಕೂಡ ಇದೆ. ಹಾಗಾಗಿ ನಾವು ಕೊಡುವಂತಹ ಹೆಣ್ಣು ಮಗಳು ಆ ಮನೆಗೆ ಹೋದಾಗ ಯಾವ ರೀತಿಯ ಫಲಾಫಲಗಳು ಉಂಟಾಗುತ್ತೆ ವಿವಾಹದ ನಂತರದಲ್ಲಿ ಅನ್ನುವಂಥ ವಿಚಾರಗಳು ಕೂಡ ತಮಗೆ ಗೊತ್ತಾಗಿರುತ್ತೆ. ಹಾಗಾಗಿನೇ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಆ ಹೆಣ್ಣಿನ ಕಾಲ್ಗುಣದಿಂದ ಈ ರೀತಿಯ ವ್ಯತ್ಯಯಗಳಾಗಲ್ಲ. ಬದಲಾಗಿ ನಮ್ಮ ಸಿರಿತನ ಬಡತನ ಅನ್ನುವಂಥದ್ದು ಶಾಶ್ವತ ಅಲ್ಲ. ನಾವು ಮಾಡಿರುವಂಥ ಈ ಜನ್ಮಾಂತರದ ಕರ್ಮ ಫಲಗಳಿಂದ ನಮಗೆ ಈ ರೀತಿಯ ವೈಚಿತ್ರ್ಯಗಳು ಉಂಟಾಗತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ಇನ್ನು ವಿವಾಹ ಪೂರ್ವದಲ್ಲಿ ಕೆಲವರು ಸಾಲಾವಳಿಯನ್ನ ನೋಡುವಂಥದ್ದು ಇದೆ. ಅಂದ್ರೆ ಗಂಡು ಮತ್ತೆ ಹೆಣ್ಣಿನ ಜಾತಕ ಹೊಂದಾಣಿಕೆ ಆಗತ್ತಾ, 36 ಗುಣಗಳಿಗೆ ಕನಿಷ್ಠ 18 ಗುಣಗಳಾದರೂ ಬರಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇದರ ಬಗ್ಗೆ ಸಾಕಷ್ಟು ಆಸಕ್ತಿಯಿಂದ ಈ ಸಾಲಾವಣಿಯನ್ನ ನೋಡುವಂಥ ಒಂದು ಕ್ರಮ ಇದೆ. ಆದರೆ ಈಗ ಸಾಲಾವಣಿಯನ್ನ ನೋಡುವಂಥ ಒಂದು ವಿಚಾರದಲ್ಲಿ ಮೊಬೈಲ್ನಲ್ಲಾಗ್ಲಿ ಅಥವಾ ಪಂಚಾಂಗದಲ್ಲಾಗ್ಲಿ 36 ಗೂಟಕ್ಕೆ ಕನಿಷ್ಠ 18 ಬಂದಿದೆ ಅಥವಾ 18ರ ಮೇಲೆ ಬಂದಿದೆ, ವಿವಾಹ ಯೋಗ್ಯವಾಗಿದೆ ಅನ್ನುವಂಥ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ.
ಹಾಗಾಗಿ ಇದು ತಪ್ಪು ನಿರ್ಧಾರ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆ ವರ್ಣ, ಯೋನಿ, ಗಣ, ನಾಡಿ ಇವನ್ನೆಲ್ಲ ನೋಡಬೇಕಾಗತ್ತೆ. ಹಾಗಾಗಿ ಈ ಮದುವೆ ಸಾಲಾವಳಿಯಲ್ಲಿ ಬಹಳ ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಲಗ್ನ ಮತ್ತು ಚಂದ್ರನ ಸಂಬಂಧ. ಇದೆರಡು ಚೆನ್ನಾಗಿರಬೇಕು. ಆಗ ಮಾತ್ರ ನಮ್ಮ ಈ ಸಾಲಾವಳಿ ಅನ್ನುವಂಥದ್ದು ಮುಕ್ಕಾಲು ಭಾಗ ಗೆದ್ದಂತೆ. ಇನ್ನು ತಾರಾಬಲವನ್ನು ನೋಡಬೇಕು. ಹಾಗಾಗಿ ತಾರಾಬಲ ಚೆನ್ನಾಗಿದೆ ಅಂತ ಹೇಳಿದ್ರೆ 100% ಒಳ್ಳೆಯ ಜೀವನವನ್ನು ಮಾಡ್ತಾರೆ. ಪತಿ ಪತ್ನಿಯರ ಮಧ್ಯೆ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ದಾಂಪತ್ಯ ಜೀವನ ಸುಖವಾಗಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಗಂಡು ಹೆಣ್ಣಿನ ಮಿಲನ ಅಥವಾ ಹೊಂದಾಣಿಕೆ ಆಗತ್ತೆ ಆಗಲ್ಲ ಅಂತ ಹೇಳಿ ತಿಳಿಸುವಂಥದ್ದ ಸಂಬಂಧದಲ್ಲಿ ಈ ಚಂದ್ರನ ಸಂಬಂಧ ಹಾಗೆ ತಾರಾಬಲದ ಸಂಬಂಧವನ್ನು ನಾವು ನೋಡಲೇಬೇಕಾಗುತ್ತೆ. ಇನ್ನು ಲಗ್ನದಿಂದ ಚಂದ್ರನಿಂದ, ಶುಕ್ರನಿಂದ, ಗುರು, ಕುಜ, ಬುಧ, ಶನಿ ಈ ಸ್ಥಿತಿಯನ್ನು ನೋಡಿ ಮೊದಲು ತಿಳ್ಕೊಳ್ಬೇಕು. ಬಹಳ ಮುಖ್ಯವಾಗಿ ಲಗ್ನ ಮತ್ತು ಚಂದ್ರರ ಸಂಬಂಧ ಚೆನ್ನಾಗಿರಬೇಕು. ಆಗ ಜೀವನ ಪೂರ್ತಿ ಒಟ್ಟಿಗೆ ಸೇರಿ ಜೀವನ ಮಾಡ್ತಾರೆ ಅನ್ನುವಂಥ ವಿಚಾರವನ್ನ ನಿರ್ಧಾರ ಮಾಡ್ಬೋದು. ಇನ್ನು ಭರಣಿ ನಕ್ಷತ್ರಕ್ಕೆ ಶ್ರವಣ ನಕ್ಷತ್ರದವರನ್ನ, ಚಿತ್ತಾ ನಕ್ಷತ್ರಕ್ಕೆ ಪುಬ್ಬ ನಕ್ಷತ್ರದವರನ್ನ, ಸ್ವಾತಿ ನಕ್ಷತ್ರಕ್ಕೆ ಪುಷ್ಯ ನಕ್ಷತ್ರದವರನ್ನ, ಆಶ್ಲೇಷ ನಕ್ಷತ್ರಕ್ಕೆ ಉತ್ತರ ನಕ್ಷತ್ರದವರನ್ನ, ಜ್ಯೇಷ್ಠ ನಕ್ಷತ್ರಕ್ಕೆ ರೋಹಿಣಿ ನಕ್ಷತ್ರದವರನ್ನ, ಇನ್ನು ಉತ್ತರಾಷಾಢ ನಕ್ಷತ್ರಕ್ಕೆ ಪೂರ್ವಭಾದ್ರ ನಕ್ಷತ್ರದವರನ್ನ ಮದುವೆ ಮಾಡಬಾರದು. ಹಾಗಾಗಿ ಈ ನಕ್ಷತ್ರಗಳಲ್ಲಿ ನಾವು ಹೊಂದಾಣಿಕೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ನಕ್ಷತ್ರದವರನ್ನ ವಿವಾಹ ಮಾಡಿದ್ರೆ ಪರಸ್ಪರ ಅವರು ಜಗಳ ಮಾಡ್ಕೊಳ್ತಾರೆ, ಮನಸ್ತಾಪಗಳಾಗತ್ತೆ. ಹಾಗೆ ವಿಚ್ಛೇದನದ ಹಂತಕ್ಕೂ ಕೂಡ ಅವರ ವಿವಾಹದ ಸ್ಥಿತಿ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮೊಬೈಲ್ನಲ್ಲಿ ನೋಡಿ ಸಾಲಾವಳಿಯನ್ನು ಹೊಂದಾಣಿಕೆ ಮಾಡಿ ನೀವು ಮುಂದುವರಿಬಾರದು ಅನ್ನುವಂಥ ವಿಚಾರ. ಇನ್ನು ಜನ್ಮ ಜಾತಕದ ಹೊಂದಾಣಿಕೆ ಆಗತ್ತೆ ಅಂತ ಅಂದ್ರೆ ಮಾತ್ರ ಇಲ್ಲಿ ನಾವು ಆ ವಿವಾಹಕ್ಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡಬಹುದು. ಹಾಗಾಗಿ ಸಾಲಾವಳಿಯಲ್ಲಿ ತಾರಾಬಲದಲ್ಲಿ ಗಣಕೂಟಕ್ಕೆ ಇನ್ನೂ ಹೆಚ್ಚಿನ ಮಹತ್ವವನ್ನ ಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಮದುವೆಗಳು 36ಕ್ಕೆ 36 ಗುಣಗಳು ಬಂದಿದ್ದು ಆ ವಿವಾಹ ಆಗಿದ್ರೂ ಕೂಡ ಅದು ಮುರಿದು ಬೀಳುವಂತಹ ಹಂತಕ್ಕೂ ಕೂಡ ಬಂದಿದೆ. ಹಾಗಾಗಿ ಗರಿಷ್ಠವಾದಂತಹ ಗುಣಗಳು ಬಂದಾಗ ಯಾಕೆ ಮುರಿದು ಬಿತ್ತು ಅನ್ನುವಂತಹ ಒಂದು ಜಿಜ್ಞಾಸೆಯ ವಿಚಾರ ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ ದಶಾಭುಕ್ತಿಯ ಕಾಲದಲ್ಲಿ ಶತ್ರುವೋ ಮಿತ್ರನೋ ಇಲ್ಲ ಸ್ವಲ್ಪ ದಿನದಲ್ಲಿ ಬದಲಾವಣೆ ಬರುತ್ತಾ ಆ ವಿಚಾರಗಳು ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಇನ್ನು ದಾಂಪತ್ಯ ಸುಖ ಹೇಗಿದೆ ಅನ್ನುವಂಥ ವಿಚಾರವನ್ನು ನೋಡಬೇಕು. ಇಲ್ಲಿ ಪತಿ ಪತ್ನಿಯರ ಮಿಲನ ಮಹೋತ್ಸವದ ನಂತರ ಮಕ್ಕಳು ಆಗತ್ತಾ, ಮಿಲದ ನಂತರ ರೋಗಗಳು ರುಜಿನಗಳು ಬರುತ್ತಾ ಅನ್ನುವಂಥ ವಿಚಾರವನ್ನು ಕೂಡ ಗಮನಿಸಬೇಕಾಗತ್ತೆ. ಇನ್ನು ಜೀವನ ನಿರ್ವಹಣೆಗೆ ಹಣಕಾಸಿನ ಸ್ಥಿತಿಗತಿಗಳು ಚೆನ್ನಾಗಿರುತ್ತಾ, ಬಡತನ ಇದೆಯಾ, ಸಿರಿತನ ಇದೆಯಾ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಹಾಗೆ ಎರಡು ಮನಸ್ಸು, ಎರಡು ವಿರುದ್ಧ ಜೀವಗಳ ಮನಸ್ಥಿತಿ ಒಬ್ಬರಿಗೊಬ್ಬರು ಅರ್ಥ ಆಗುವಂತಹ ರೀತಿಯಲ್ಲಿ ಹೊಂದಾಣಿಕೆ ಆಗತ್ತಾ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಹಾಗಾಗಿ ದೇಹ ಪ್ರಕೃತಿ ಆಗಲಿ, ರಕ್ತ ಸಂಬಂಧ ಚೆನ್ನಾಗಿದೆಯಾ ಮತ್ತೆ ಆಯುಷ್ಯ ಚೆನ್ನಾಗಿದೆಯಾ ಅನ್ನುವಂಥ ವಿಚಾರವನ್ನು ಕೂಡ ನೋಡಬೇಕಾಗತ್ತೆ. ಹಾಗೆ ಹುಟ್ಟುವಂತಹ ಮಕ್ಕಳು ಆರೋಗ್ಯದಿಂದ ಇರ್ತಾರಾ ಇಲ್ಲವಾ ಅನ್ನುವಂಥ ವಿಚಾರಗಳನ್ನು ಕೂಡ ಗಮನಿಸಬೇಕು. ಹಾಗಾಗಿ ಬಹಳ ಮುಖ್ಯವಾಗಿ ವಿವಾಹಕ್ಕೆ 12 ಕೂಟಗಳನ್ನ ನೋಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಗ್ರಹ ಮೈತ್ರ, ರಾಶಿ, ದಿನ, ನಾಡಿ, ಗಣ ಇವುಗಳನ್ನ ಎಲ್ಲ ವರ್ಗದವರು ನೋಡಬೇಕು ಅನ್ನುವಂಥ ವಿಚಾರ. ಹಾಗೆ ವಧುವರರಿಬ್ಬರ ಕೂಡ ಜನ್ಮ ನಕ್ಷತ್ರಗಳು ಇರಬೇಕು ಈ ಕೂಟಗಳನ್ನು ನೋಡಬೇಕಾದ್ರೆ, ಅಥವಾ ಇಬ್ಬರಿಗೂ ಕೂಡ ನಾಮ ನಕ್ಷತ್ರದಿಂದ ನೋಡಬೇಕು. ವರನ ಜನ್ಮ ನಕ್ಷತ್ರಕ್ಕೂ ಕನ್ಯೆಯ ನಾಮ ನಕ್ಷತ್ರಕ್ಕೂ ನೋಡಬಹುದು. ಆದರೆ ಕನ್ಯೆಯ ಜನ್ಮ ನಕ್ಷತ್ರಕ್ಕೂ ವರನ ನಾಮ ನಕ್ಷತ್ರಕ್ಕೂ ನೋಡಬಾರದು ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನ ಈ ಸಾಲಾವಳಿ ನೋಡುವಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅನುಸರಣೆ ಮಾಡಬೇಕು. ಇನ್ನು ಈ 12 ಕೂಟಗಳು ಯಾವ್ಯಾವುದು? ದಿನಕೂಟ ನೋಡಬೇಕು, ಗಣಕೂಟ ನೋಡಬೇಕು, ಮಾಹೇಂದ್ರ ಕೂಟ ನೋಡಬೇಕು, ಯೋನಿ ಕೂಟವನ್ನು ನೋಡಬೇಕು, ರಾಶಿ ಕೂಟವನ್ನು ನೋಡಬೇಕು, ಗ್ರಹಮೈತ್ರ ಕೂಟವನ್ನು ನೋಡಬೇಕು, ವಶ್ಯ ಕೂಟವನ್ನು ನೋಡಬೇಕು, ರಜ್ಜು ಕೂಟವನ್ನು ನೋಡಬೇಕು, ವೇದ ಕೂಟವನ್ನು ನೋಡಬೇಕು, ವರ್ಣಕೂಟ ಹಾಗೆ ನಾಡಿ ಕೂಟ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರಗಳು. ಇಲ್ಲಿ ನಾಡಿ ಕೂಟದಲ್ಲಿ ಆದಿನಾಡಿ, ಮಧ್ಯನಾಡಿ ಮತ್ತೆ ಅಂತ್ಯನಾಡಿ ಅನ್ನುವಂಥ 3 ಪ್ರಕಾರಗಳು ಇರುತ್ತೆ. ಇಲ್ಲಿ ಆದನಾಡಿಗೆ ಕೆಲವು ನಕ್ಷತ್ರಗಳು ಬರುತ್ತೆ, ಮಧ್ಯನಾಡಿಗೆ ಬರುತ್ತೆ, ಹಾಗೆ ಅಂತ್ಯನಾಡಿಗೂ ಕೂಡ ಕೆಲವು ನಕ್ಷತ್ರಗಳು ಬರುವಂಥದ್ದಿದೆ. ಹಾಗಾಗಿ ದಂಪತಿಗಳ ನಕ್ಷತ್ರಗಳು ಒಂದೇ ನಾಡಿಯಲ್ಲಿ ಇರಬಾರದು.
ಒಂದೇ ನಾಡಿಯಾದರೂ ಕೂಡ, ಒಂದೇ ರಾಶಿಯಾಗಿ ಬೇರೆ ಬೇರೆ ನಕ್ಷತ್ರವಾಗಿದ್ರೂ ಕೂಡ, ಅಥವಾ ಒಂದೇ ನಕ್ಷತ್ರವಾಗಿ ಭಿನ್ನ ರಾಶಿಯಾಗಿದ್ರೂ ಕೂಡ ನಾಡಿ ದೋಷ ಇಲ್ಲ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಬಹಳ ಮುಖ್ಯವಾಗಿ ಈ ನಾಡಿ ಕೂಟವನ್ನ ನೋಡುವಂಥದ್ದು, ಹಾಗೆ ಗ್ರಹ ಮೈತ್ರ ಕೂಟವನ್ನ ನೋಡುವಂತಹ ವಿಚಾರಗಳನ್ನ ಗಮನಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ವಿವಾಹದ ಸಂದರ್ಭದಲ್ಲಿ ಈ ಕೂಟಗಳನ್ನ ಗಮನಿಸಬೇಕಾಗತ್ತೆ. ಇನ್ನು ಏಕನಕ್ಷತ್ರ ವಿಚಾರವನ್ನು ಕೂಡ ಗಮನಿಸಬೇಕು. ಕೆಲವೊಂದು ಗ್ರಂಥಗಳಲ್ಲಿ ವಧೂವರರ ಏಕನಕ್ಷತ್ರ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದೆ. ಅಂದ್ರೆ ಈ ಒಂದು ನಕ್ಷತ್ರ ವಿಚಾರವನ್ನ ಪರಿಶೀಲನೆ ಮಾಡಿದಾಗ ರೋಹಿಣಿ, ಮಖ, ಶ್ರವಣ, ಉತ್ತರಾಭಾದ್ರ, ರೇವತಿ ನಕ್ಷತ್ರಗಳು ಉತ್ತಮ ಅನ್ನುವಂಥ ಅಭಿಪ್ರಾಯ ಇದೆ. ಇನ್ನು ಅಶ್ವಿನಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಪುಬ್ಬ, ಚಿತ್ತ, ಅನುರಾಧ ಈ ನಕ್ಷತ್ರಗಳು ಮಧ್ಯಮ ಅಂತನೂ, ಇನ್ನು ಕೃತ್ತಿಕ, ಪುನರ್ವಸು, ವಿಶಾಖ ಇವುಗಳು ಅಶುಭ ನಕ್ಷತ್ರಗಳು ಅಂತನೂ, ಹಾಗೆ ಭರಣಿ, ಆಶ್ಲೇಷ, ಉತ್ತರೆ, ಹಸ್ತ, ಸ್ವಾತಿ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ ಇವುಗಳು ಖಂಡಿತವಾಗಿಯೂ ನಿಷಿದ್ಧ ನಕ್ಷತ್ರಗಳು ಅಂತ ಹೇಳಿ ಕಂಡು ಬರಿರುವಂಥದ್ದು. ಹಾಗಾಗಿ ವಧೂವರರ ನಕ್ಷತ್ರ ಏಕಪ್ರಕಾರವಾಗಿ ಇರಬಾರ್ದು, ಏಕ ನಕ್ಷತ್ರವಾಗಿ ಇರಬಾರ್ದು. ಹಾಗೆ ಒಂದೇ ರಾಶಿ ಇದ್ದಾಗ ಅವೊಂದು ವರನದ್ದು ಪೂರ್ವ ಪಾದವಾಗಿ ವಧುವಿನದ್ದು ನಂತರದ ಪಾದವಾಗಿದ್ದರೂ, ಅಥವಾ ಏಕ ನಕ್ಷತ್ರವಾಗಿ ಬೇರೆ ಬೇರೆ ರಾಶಿಯಾಗಿದ್ದಲ್ಲಿ ವರನದ್ದು ಮೊದಲಿನ ರಾಶಿಯಾಗಿರಬೇಕು, ಇನ್ನು ವಧುವಿನದ್ದು ನಂತರದ ರಾಶಿಯೂ ಆಗಿದ್ದರೆ ಅದು ಶುಭ ಅನ್ನುವಂಥ ವಿಚಾರವನ್ನು ಕೂಡ ಗಮನಿಸಬೇಕು. ಹಾಗಾಗಿ ನಾವು 36ಕ್ಕೆ ಇಷ್ಟು ಗುಣಗಳು ಬಂದಿದೆ ಅಂತ ಹೇಳಿ, ಹಾಗಾಗಿ ನಾವು 36 ಗುಣಗಳಿಗೆ ಇಷ್ಟು ಗುಣಗಳು ಬಂದಿದೆ ಅಂತ ಹೇಳಿ ಇಲ್ಲಿ ವಿವಾಹಕ್ಕೆ ಸಾಲಾವಳಿ ಚೆನ್ನಾಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸಬಾರದು. ಹಾಗಾಗಿ ಬಹಳ ಮುಖ್ಯವಾಗಿ ದ್ವಾದಶ ಕೂಟಗಳು ಹೊಂದಾಣಿಕೆ ಆಗತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಜೊತೆಗೆ ಈ ಕುಜ ದೋಷವನ್ನು ಕೂಡ ಪರಿಗಣನೆ ಮಾಡಬೇಕು. ಇದನ್ನ ಅಂಗಾರಕ ದೋಷ ಅಂತ ಹೇಳಿ ಕರೀತಾರೆ. ಹಾಗಾಗಿ ವಿವಾಹ ಮಾಡೋದಕ್ಕೆ ಮೊದಲು ವಧೂವರರ ಜಾತಕದಲ್ಲಿ ಕುಜ ದೋಷವನ್ನ ಮುಖ್ಯವಾಗಿ ಗಮನಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಜನ್ಮ ಲಗ್ನದಿಂದ, ಚಂದ್ರ ಲಗ್ನದಿಂದ ಅಂದ್ರೆ ಜನ್ಮ ರಾಶಿಯಿಂದ ಕೂಡ ಶುಕ್ರನಿರುವಂತಹ ರಾಶಿಯಿಂದ ಕುಜ ದೋಷವನ್ನ ನೋಡಬೇಕು. ಇಲ್ಲಿ ಕುಜ ದೋಷ ಸ್ತ್ರೀಗಿಂತ ಪುರುಷರಿಗೆ ಸ್ವಲ್ಪ ಹೆಚ್ಚಾಗಿದ್ರೂ ಬಾಧಕ ಇಲ್ಲ, ಆದ್ರೆ ಸ್ತ್ರೀಗೆ ಹೆಚ್ಚಾಗಿ ಕುಜದೋಷ ಇರಬಾರದು. ಹಾಗಾಗಿ ಇಲ್ಲಿ ಕುಜದೋಷ ಇದ್ದಂಥವರು ವಿಶೇಷವಾಗಿ ಕುಜದೋಷ ಪರಿಹಾರವನ್ನು ಮಾಡಿಕೊಳ್ಬೇಕು. ಇನ್ನು ವಧೂವರ ಇಬ್ಬರಿಗೂ ಕೂಡ ಕುಜದೋಷ ಇದ್ರೆ ಅಂತ ವಿವಾಹವನ್ನ ಪರಿಗಣಿಸಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಕುಜದೋಷ ಪರಿಹಾರವನ್ನ ತಿಳಿದವರಿಂದ ಮಾಡಿಸಿ ವಿವಾಹವನ್ನ ನಂತರ ಮುಂದುವರಿಸಬೇಕು ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ನಾವು ಈ ರೀತಿಯ ಜಾತಕವನ್ನು ಹೊಂದಾಣಿಕೆ ಮಾಡಲ್ಲ. ಒಟ್ಟಾರೆ ನಮ್ಮ ಸಂಬಂಧದಲ್ಲಿ ಆಗಿರುವಂಥದ್ದು, ನಾವು ಕಂಡು ಕೇಳಿದಂತಹ ವಧು ಅಥವಾ ವರ ಅನ್ನುವಂಥ ರೀತಿಯಲ್ಲಿ ಹಿರಿಯರು ಅದನ್ನ ಪರಿಗಣಿಸುವಂಥದ್ದು ಇದೆ. ಆದರೆ ಮದುವೆಯ ನಂತರದಲ್ಲಿ ಪತಿ ಪತ್ನಿಯರ ಮಧ್ಯದಲ್ಲಿ ಯಾವ ರೀತಿಯ ತಿಳುವಳಿಕೆ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥ ವಿಚಾರ ನಂತರದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ನಮ್ಮ ಹಿರಿಯರು, ಋಷಿವರ್ಯರು ಸಂಶೋಧನೆಗಳಿಂದ ಕಂಡುಕೊಂಡಿರುವಂತಹ ವಿಚಾರಗಳು, ಬಹಳಷ್ಟು ದೀರ್ಘವಾದ ಆಳವಾದ ಅಧ್ಯಯನದಿಂದ ಕಂಡುಕೊಂಡಿರುವಂತಹ ವಿಚಾರಗಳು ಅಂತ ಹೇಳಿದ್ರೆ ವಧು ವರ ಇಬ್ಬರ ಜಾತಕವನ್ನು ನೋಡಬೇಕು. ಹೊಂದಾಣಿಕೆ ಆಗತ್ತಾ ಅನ್ನುವಂಥದ್ದನ್ನು ನೋಡಿ ನಂತರದಲ್ಲಿ ಮುಂದುವರಿಸಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವಧುವರರ ಹೊಂದಾಣಿಕೆಯನ್ನು ಮಾಡುವಂಥದ್ದು ಅಥವಾ ಸಾಲಾವಳಿಯನ್ನು ನೋಡುವಂತಹ ಕ್ರಮದಲ್ಲೂ ಕೂಡ ಬಹಳ ಶಾರ್ಟ್ಕಟ್ ಮೆಥಡ್ ಇದೆ. ಹಾಗಾಗಿ ಒಂದೇ ಕ್ಷಣದಲ್ಲಿ ಹೊಂದಾಣಿಕೆ ಆಗತ್ತಾ ಇಲ್ವಾ ಅನ್ನುವಂಥದ್ದನ್ನು ಹೇಳ್ಬಿಡ್ಬಹುದು. ಆದರೆ ಸುದೀರ್ಘವಾದ ಜೀವನ ನಡೆಸುವಂಥವರು ಯಾವ ರೀತಿಯ ಬಾಧೆಗೆ ಒಳಗಾಗ್ತಾರೆ, ಯಾವ ರೀತಿಯ ಸುಖ ಸೌಲಭ್ಯಗಳನ್ನು ಹೊಂದಿರುತ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಹಾಗಾಗಿನೇ ತಾವು ಮನೆಯಲ್ಲಿ ಈ ವಿವಾಹಾದಿ ಕಾರ್ಯಗಳನ್ನ ಮಾಡುವಂತಹ ಒಂದು ಸಿದ್ಧತೆಯಲ್ಲಿದ್ರೆ ದಯಮಾಡಿ ನೀವು ಈ ವಧುವರರ ಜಾತಕದ ಹೊಂದಾಣಿಕೆಯನ್ನ ಮಾಡಿಸ್ಕೊಳ್ಳಿ. ನಂತರದಲ್ಲಿ ಮುಂದುವರಿಸಿ. ಮದುವೆಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡುವಂಥದ್ದು ಇದೆ. ಆದರೆ ಈ ಸಾಲಾವಳಿ ಕೇಳುವಂತಹ ವಿಚಾರದಲ್ಲಿ ಸ್ವಲ್ಪ ಗುರುದಕ್ಷಿಣೆಯನ್ನು ಕೊಟ್ಟು ಕೇಳಿ ಮುಂದುವರಿಯುವಂಥದ್ದು ಎಲ್ಲರಿಗೂ ಸಮಾಧಾನ. ವಧು ವರ ಇಬ್ಬರಿಗೂ ಕೂಡ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ ಇರುತ್ತೆ. ಹಾಗಾಗಿ ನಮ್ಮ ಗುರು ಹಿರಿಯರ ನಿರ್ದೇಶನದಂತೆ, ನಮ್ಮ ಋಷಿವರ್ಯರ ಮಾರ್ಗದರ್ಶನದಂತೆ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಪ್ರಕಾರ ಕೂಡ ನಾವು ವಧು ವರರ ದ್ವಾದಶ ಕೂಟಗಳನ್ನ ಹೊಂದಾಣಿಕೆ ಮಾಡೇನೆ ಮುಂದುವರಿಬೇಕು. ಆಗ ದಾಂಪತ್ಯ ಸುಖ ಇರುತ್ತೆ. ಪತಿ ಪತ್ನಿ ಇಬ್ಬರೂ ಕೂಡ ಒಂದು ಏಕ ಉದ್ದೇಶದಿಂದ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಂತಹ ಸೂಕ್ಷ್ಮ ವಿಚಾರಗಳನ್ನ ನಮ್ಮ ಹಿರಿಯರು ಗಮನಿಸ್ತಾರೆ. ಯಾವುದೇ ಧರ್ಮದವರಾಗ್ಲಿ, ಯಾವುದೇ ಜಾತಿಯವರಾಗ್ಲಿ ವಿವಾಹವನ್ನು ಮಾಡುವ ಪೂರ್ವದಲ್ಲಿ ಇಂತಹ ಸೂಕ್ಷ್ಮ ವಿಚಾರಗಳಿಗೆ ಗಮನವನ್ನು ಕೊಡಬೇಕು.
ಜೊತೆಗೆ ಮನೆ ದೇವರನ್ನ, ಕುಲದೇವರನ್ನ ಸ್ಮರಣೆ ಮಾಡ್ತಾ ದೇವರಿಗೆ ಪೂಜಾದಿ ಕಾರ್ಯಗಳನ್ನ ನೆರವೇರಿಸ್ತಾ ಈ ಇಂತಹ ಕಾರ್ಯಗಳನ್ನ ಮನೆಯಲ್ಲಿ ಮುಂದುವರಿಸಬೇಕು. ಆಗ ಕಾರ್ಯ ಕೂಡ ಯಶಸ್ವಿ ಆಗುತ್ತೆ, ಉದ್ದೇಶ ಕೂಡ ಈಡೇರುತ್ತೆ. ಹಾಗಾಗಿ ಇಂಥ ಒಂದು ಪ್ರಯತ್ನಗಳನ್ನ ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗೆ ನಮಗೆ ಯಾವುದೇ ರೀತಿಯಲ್ಲಿ ಗ್ರಹ ದೋಷಗಳಿದ್ರೆ ಅವುಗಳನ್ನು ಪರಿಹಾರ ಮಾಡಿಕೊಂಡು ಮುಂದುವರಿಬೇಕು. ಇದು ವಿವಾಹಕ್ಕೆ ಅಂತ ಅಲ್ಲ, ಯಾವುದೇ ರೀತಿಯ ಚಟುವಟಿಕೆಗಳು ಕೂಡ ಗ್ರಹ ದೋಷಗಳು ಇರಬಾರ್ದು. ಗ್ರಹ ದೋಷಗಳೇನಾದ್ರೂ ಇದ್ರೆ ಅದಕ್ಕೆ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಜ್ಯೋತಿಷ್ಯ ಶಾಸ್ತ್ರ ಈ ರೀತಿಯಾಗಿ ಬಹಳ ಆಳವಾಗಿ ಅಧ್ಯಯನ ಮಾಡಿ ತಿಳಿಸಿರುವಂತಹ ವಿಚಾರಗಳು, ಅದನ್ನ ಅನುಸರಣೆ ಮಾಡಬೇಕು. ಇಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ಜ್ಯೋತಿರ್ಲಿಂಗದಿಂದ ಗ್ರಹದೋಷ ಪರಿಹಾರ ಆಗತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇಲ್ಲಿ ಮೇಷರಾಶಿಯವರಿಗೆ ರಾಮೇಶ್ವರಂನಲ್ಲಿರುವಂತಹ ಜ್ಯೋತಿರ್ಲಿಂಗದ ದರ್ಶನದಿಂದ ವಿಶೇಷ ಫಲಗಳು ಸಿಕ್ಕತ್ತೆ, ಗ್ರಹದೋಷ ಪರಿಹಾರ ಆಗತ್ತೆ. ಇನ್ನು ವೃಷಭ ರಾಶಿಯವರಿಗೆ ಸೋಮನಾಥದ ಜ್ಯೋತಿರ್ಲಿಂಗ, ಮಿಥುನ ರಾಶಿಯವರಿಗೆ ನಾಗೇಶ್ವರ ಜ್ಯೋತಿರ್ಲಿಂಗ, ಕರ್ಕಾಟಕ ರಾಶಿಯವರಿಗೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ, ಸಿಂಹ ರಾಶಿಯವರಿಗೆ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ, ಕನ್ಯಾ ರಾಶಿಯವರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗ, ತುಲಾ ರಾಶಿಯವರಿಗೆ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ, ವೃಶ್ಚಿಕ ರಾಶಿಯವರಿಗೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಅಥವಾ ಧೂಮೇಶ್ವರ ಜ್ಯೋತಿರ್ಲಿಂಗ, ಧನು ರಾಶಿಯವರಿಗೆ ಕಾಶಿ ವಿಶ್ವೇಶ್ವರ, ಮಕರ ರಾಶಿಯವರಿಗೆ ಭೀಮಾಶಂಕರ ಜ್ಯೋತಿರ್ಲಿಂಗ, ಕುಂಭ ರಾಶಿಯವರಿಗೆ ಕೇದಾರನಾಥ, ಇನ್ನು ಮೀನ ರಾಶಿಯವರಿಗೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ಹಾಗಾಗಿ 12 ರಾಶಿಯವರು 12 ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಬೇಕು. ಆಯಾ ರಾಶಿಯವರು ಆಯಾ ಜ್ಯೋತಿರ್ಲಿಂಗವನ್ನ ಪೂಜೆ ಮಾಡೋದ್ರಿಂದ, ಸ್ಮರಣೆ ಮಾಡ್ಕೊಳ್ಳೋದ್ರಿಂದ, ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಮಗೆ ಬಂದಿರುವಂತಹ ಗ್ರಹ ದೋಷಗಳು ನಿವಾರಣೆಯಾಗುತ್ತೆ. ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗುವಂಥದ್ದು, ಉದ್ಯೋಗ, ಆರೋಗ್ಯ, ಹಣಕಾಸಿನ ಸ್ಥಿತಿಗತಿ, ಸಂಬಂಧಗಳು ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ನಮ್ಮ ಪರವಾಗಿ ನಮಗೆ ಅನುಕೂಲಕರವಾಗಿ ಇರಬೇಕು ಅಂತ ಹೇಳಿದ್ರೆ ಈ ರೀತಿಯ ಗ್ರಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಜೀವನ ಅಂತ ಹೇಳಿದ್ರೆ ಕೇವಲ ಊಟ ಮಾಡಿ ಏನೋ ಒಂದು ಕೆಲಸವನ್ನ ಮಾಡಿ ನಿದ್ದೆ ಮಾಡಿ ದಿನ ಕಳೆಯುವಂಥದ್ದಲ್ಲ. ಜೀವನ ಅರ್ಥಪೂರ್ಣವಾಗಿ ಇರಬೇಕು, ಪರೋಪಕಾರಿಯಾಗಿ ಜೀವನವನ್ನ ಮಾಡಬೇಕು, 4 ಜನ ಸ್ಮರಿಸ್ಕೊಳ್ಬೇಕು, ಅಂಥ ಒಂದು ಜೀವನ ಕ್ರಮ ಇರಬೇಕು ಅಂತ ಹೇಳಿದ್ರೆ ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಈ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು, ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬೇಕು. ಹಾಗಾಗಿ ಈ ಸಮಸ್ಯೆ ಇಲ್ಲದಂತಹ ವ್ಯಕ್ತಿ ಇಲ್ಲ, ಅನಾರೋಗ್ಯ ಇಲ್ಲದಂತಹ ವ್ಯಕ್ತಿ ಇಲ್ಲ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಏನೋ ಆಘಾತಗಳು, ಅಪಘಾತಗಳು, ಅವಘಡಗಳು ಆಗುವಂಥದ್ದು ಇದ್ದೇ ಇರುತ್ತೆ. ಅದನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ನಮ್ಮ ಹಿರಿಯರು ಹಲವಾರು ಪರಿಹಾರಗಳನ್ನ ಸೂಚಿಸಿದ್ದಾರೆ. ಅದನ್ನ ಅನುಸರಣೆ ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಅಂತಃಶಕ್ತಿ ಜಾಸ್ತಿ ಇದೆ, ಆತ್ಮವಿಶ್ವಾಸ ಹೆಚ್ಚಾಗಿದೆ. ಆದರೂ ಕೂಡ ಮನಸ್ಸಿನಲ್ಲಿ ಒಂದು ಭಯದ ವಾತಾವರಣ ಇದೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ, ಅಭದ್ರತೆ ಇದೆ. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಲಿ ನಿಮ್ಮ ಪ್ರಯಾಣದಲ್ಲಾಗಲಿ ನಿಮಗೆ ಜಿಜ್ಞಾಸೆ ಇರುವಂಥ ವಿಚಾರಗಳೇ ಜಾಸ್ತಿ ಇರುತ್ತೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ಪರವಾಗಿಲ್ಲ, ಆದರೆ ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ, ಸಾಲ ಸೋಲ ಮಾಡುವಂತಹ ಪರಿಸ್ಥಿತಿ ಕೂಡ ಉದ್ಭವ ಆಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೈಯಲ್ಲಿರುವಂತಹ ಹಣ ಖಾಲಿಯಾಗುವಂಥದ್ದು ಕೂಡ ಇದೆ. ಇನ್ನು ಅಮೂಲ್ಯವಾದಂತಹ ವಸ್ತುಗಳ ಬಗ್ಗೆ, ದಾಖಲೆ ಪತ್ರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ, ಎಲ್ಲೋ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಪಡುವಂಥದ್ದು ಇದೆ. ಹಾಗೆ ನಿಮ್ಮ ಬಗ್ಗೆ ನೀವೇ ಒಂದು ಪ್ರಶಂಸೆಯ ಮಾತುಗಳನ್ನು ಹೇಳ್ಕೊಳ್ತೀರಿ. ಹಾಗೆ ನಿಮ್ಮನ್ನು ನೀವು ಒಂದು ರೀತಿಯಲ್ಲಿ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಸುಳ್ಳು ಹೇಳುವಂಥ ಸ್ವಭಾವ ಕೂಡ ಇರುತ್ತೆ. ಹಾಗಾಗಿ ಇದೆಲ್ಲ ತಾತ್ಕಾಲಿಕವಾಗಿ ಇರುವಂಥದ್ದು. ಏನೇ ಆದರೂ ನಿಮ್ಮ ಮನಸ್ಸಿಗೆ ಧಕ್ಕೆ ಆಗಬಾರ್ದು, ಆಘಾತ ಆಗಬಾರ್ದು, ಅಂಥ ವಿಚಾರಗಳನ್ನು ಈ ದಿನ ಮುಂದಿಟ್ಟುಕೊಂಡು ನೀವು ಮುಜುಗರಕ್ಕೆ ಒಳಗಾದರೂ ಕೂಡ ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ಈ ಭೂ ವ್ಯವಹಾರಗಳಲ್ಲಿ ತುಂಬ ತಾಳ್ಮೆ ಬೇಕು. ಯಾವುದೇ ಕಾರಣಕ್ಕೂ ಕೂಡ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ, ಸ್ವಲ್ಪ ನಿಧಾನವಾಗಿ ನೋಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಲೆಕ್ಕಕ್ಕೆ ಸಿಗದೇ ಇರುವಂತಹ ಎಷ್ಟೋ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಹರಿದಾಡುವಂಥದ್ದು ಕೂಡ ಇದೆ. ಅವೆಲ್ಲ ಅನಗತ್ಯವಾಗಿರುವಂಥದ್ದು, ಆದರೂ ಕೂಡ ಅಂಥ ಒಂದು ಚಿಂತೆ, ಆಲೋಚನೆ ನಿಮ್ಮ ಮನಸ್ಸಿಗೆ ಬರುವಂಥದ್ದು ಇದೆ. ಹಾಗೆ ದೀರ್ಘಕಾಲದ ಸ್ನೇಹ ಏನಿದೆ ಅದು ಮತ್ತೊಮ್ಮೆ ನಿಮಗೆ ಉತ್ತಮವಾದಂತಹ ಸಹಾಯ ಸಹಕಾರಗಳನ್ನು ಕೊಡುತ್ತೆ. ಅಂದರೆ ನಿಮ್ಮ ಸ್ನೇಹಿತರ ಒಂದು ನೆರವಿನಿಂದ ಕೆಲವು ವಿಶೇಷ ಕೆಲಸಗಳನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ.
ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಗುರುಗಳ ದರ್ಶನ ಮಾಡಿಕೊಳ್ಳಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿಯವರಿಗೆ ಈ ದಿನ ನಿಮ್ಮ ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣುವಂಥ ದಿನ. ಹಾಗಾಗಿ ನಿಮ್ಮನ್ನು ನೋಡಿರುವಂಥವ್ರಿಗೆ ಅಥವಾ ನಿಮ್ಮನ್ನು ಹೊಸದಾಗಿ ಪರಿಚಯ ಮಾಡಿಕೊಳ್ಳುವಂಥವ್ರಿಗೆ ಈ ದಿನ ಸ್ವಲ್ಪ ಜಿಜ್ಞಾಸೆ ಇರುವಂಥದ್ದು. ಏಕೆಂದರೆ ನಿಮ್ಮ ಮೈಂಡ್ ರೀಡ್ ಮಾಡಲಿಕ್ಕೆ ಕಷ್ಟ, ನಿಮ್ಮ ಸೈಕಾಲಜಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಸಾಧ್ಯವಾಗಿರುವಂಥ ದಿನ ಕೂಡ. ಹಾಗೆ ನಿಮ್ಮ ಉದ್ಯೋಗಕ್ಕೆ, ನಿಮ್ಮ ವ್ಯಾಪಾರಕ್ಕೆ ಬೇಕಾದಂತಹ ಒಂದು ಅಗತ್ಯ ಮಾರ್ಗದರ್ಶನ ಈ ದಿನ ಸಿಕ್ಕತ್ತೆ, ಸಲಹೆ ಸಿಕ್ಕತ್ತೆ, ಕೆಲವರ ನೆರವು ಕೂಡ ಇದೆ. ಆದರೆ ಕೆಲವರನ್ನು ಅನುಮಾನದ ದೃಷ್ಟಿಯಿಂದ ನೋಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಬರಬೇಕಾದಂಥ ಫಲ ಸಕಾಲಕ್ಕೆ ಬರಲ್ಲ. ಇನ್ನು ಆಸ್ತಿ ಮಾರಾಟ ಮಾಡುವಂಥ ವಿಚಾರದಲ್ಲಾಗಲಿ, ಖರೀದಿ ಮಾಡುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಆತುರ ಮಾಡಿಕೊಳ್ಬೇಡಿ. ಒಬ್ಬರನ್ನಲ್ಲ ಇಬ್ಬರನ್ನು ಸಂಪರ್ಕ ಮಾಡಿ ಸಾಧಕ ಬಾಧಕಗಳನ್ನು ಈ ದಿನ ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ವಿಶೇಷವಾಗಿ ಈ ದಿನ ನೀವು ಮಾಡುವಂಥ ಕೆಲವು ಕೆಲಸ ಕಾರ್ಯಗಳಲ್ಲಿ ಫಲಿತಾಂಶ ಸಿಕ್ಕೇ ಬಿಡ್ತು ಅನ್ನುವಂಥ ಒಂದು ತುದಿಗಾಲಿನಲ್ಲಿ ನಿಂತಿರ್ತೀರಿ. ಆದರೆ ಆ ಫಲಿತಾಂಶ ನಿಮಗೆ ಮರೀಚಿಕೆಯಂತೆ ಇರುವಂಥದ್ದು. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಲ್ಲ. ಹಾಗಾಗಿ ಫಲಗಳನ್ನು ಈ ದಿನ ನಿರೀಕ್ಷೆ ಮಾಡಬೇಡಿ. ನಿಮ್ಮ ಕರ್ತವ್ಯವನ್ನು ಮಾತ್ರ ಮುಂದುವರಿಸ್ತಾ ಇರಿ. ಹಾಗೆ ಯಾರ ಮೇಲೂ ಕೂಡ ಕುತಂತ್ರ ಮಾಡುವಂಥದ್ದಾಗಲಿ ಅಥವಾ ಅನಾವಶ್ಯಕವಾಗಿ ಅವರಿಗೆ ಕಿರುಕುಳ ಕೊಡುವಂಥದ್ದನ್ನಾಗಲಿ ಮಾಡಬೇಡಿ. ಸೇಡಿನ ಮನೋಭಾವವನ್ನು ಆದಷ್ಟು ಕಡಿಮೆ ಇಟ್ಕೊಳ್ಳುವಂಥದ್ದು ನಿಮ್ಮ ಆರೋಗ್ಯಕ್ಕೆ ಬಹಳ ಸೂಕ್ತವಾಗಿರುವಂಥದ್ದು. ಇನ್ನು ಕುಟುಂಬಸ್ಥರ ವಿಚಾರದಲ್ಲಿ ಅವರ ಬೇಕು ಬೇಡಗಳನ್ನು ಇದನ್ನ ಸ್ವಲ್ಪ ಗಮನಿಸಬೇಕು. ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕು. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳ ಜೊತೆಗೆ ನಿಮ್ಮನ್ನು ನಂಬಿರುವಂಥವ್ರು, ನಿಮ್ಮನ್ನು ಆಶ್ರಯಿಸಿ ಇರುವಂಥವ್ರು, ಅವರ ಕಡೆ ಕೂಡ ಇದನ್ನು ಸ್ವಲ್ಪ ಕಾಳಜಿ ಇರಲಿ, ಕಳಕಳಿ ಇರಲಿ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ, ಸಾಯಿ ಬಾಬಾರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿಯವರಿಗೆ ಈ ದಿನ ಭಾವನಾತ್ಮಕ ಬೆಂಬಲ ಸಿಕ್ಕುವಂಥ ದಿನ. ನೋಡಿ, ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು, ನಿಮ್ಮ ಸಮಸ್ಯೆಗಳು, ಇದಕ್ಕೆ ಪರಿಹಾರವಾಗಿ ನಿಮ್ಮ ಜೊತೆ ಯಾರಾದರೂ ಒಬ್ಬರು ಇರ್ತಾರೆ. ಬಂಧುಗಳಿದ್ದಾರೆ, ಬಳಗದವರಿದ್ದಾರೆ, ಸ್ನೇಹಿತರಿದ್ದಾರೆ, ಗುರುಗಳಿದ್ದಾರೆ, ಭಗವಂತ ಇದ್ದಾನೆ. ಜೊತೆಗೆ ನಿಮ್ಮ ಮನೆ ದೇವರ ಆಶೀರ್ವಾದ ನಿಮಗೆ ಬಹಳಷ್ಟು ಮಟ್ಟಿಗೆ ಈ ದಿನ ಇರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಧೈರ್ಯ ಇದೆ, ಉತ್ಸಾಹ ಇದೆ, ಕ್ರಿಯಾಶೀಲತೆ ಇದೆ. ಹಾಗೆ ಸಮಯ ಪ್ರಜ್ಞೆ ಬಹಳ ಚೆನ್ನಾಗಿದೆ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಮಾತ್ರ ಬಹಳ ಅದ್ಭುತವಾಗಿ ಇರುವಂಥದ್ದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಬಹಳ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಉತ್ತಮ ಫಲವನ್ನು ನೀಡುವಂಥದ್ದು ಇದೆ. ಇನ್ನು ಈ ದಿನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಧ್ಯಮ ಫಲ ಇರ್ಬೋದು. ನಿಮ್ಮ ಶ್ರಮ ಕೆಲವೊಮ್ಮೆ ಪ್ರಶ್ನಾತೀತವಾಗಿರುವಂಥದ್ದು ಇರ್ಬೋದು. ಆದರೂ ಕೂಡ ಕುಟುಂಬಕ್ಕಾಗಿ ನೀವು ಮಾಡುವಂಥ ಶ್ರಮ ಈ ದಿನ ನಿಮಗೆ ಸಮಾಧಾನವನ್ನು ತರುತ್ತೆ. ಇನ್ನು ವೃತ್ತಿ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಧನಾತ್ಮಕವಾದಂಥ ಬೆಳವಣಿಗೆಯನ್ನು ನೋಡುವಂಥ ಸಂದರ್ಭ ಇದೆ. ಮೇಲಧಿಕಾರಿಗಳು ಕೂಡ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಈ ದಿನ ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಮಟ್ಟಿಗೆ ನೀವು ಶ್ರಮ ಪಡುವಂಥದ್ದು ಕೂಡ ಇದೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀರಿ. ಆಡಿದ ಮಾತು ನಿಮಗೆ ಬಹಳ ವಿಶೇಷವಾಗಿ ಪ್ರಧಾನವಾಗಿ ಕಂಡುಬರುವಂಥದ್ದು ಇದೆ. ಹಾಗಾಗಿ ಮಾತಿಗೆ ಹೆಚ್ಚು ಮೌಲ್ಯವನ್ನು ಕೊಡುವಂಥದ್ದು. ಹಾಗೆ ಬೇರೆಯವರು ಕೂಡ ನಿಮಗೆ ಯಾವುದೇ ರೀತಿಯ ಭರವಸೆಯನ್ನು ಕೊಟ್ಟಿದ್ದರೆ, ಮಾತನ್ನು ಕೊಟ್ಟಿದ್ದರೆ, ಅದನ್ನು ಕೂಡ ಈ ದಿನ ತುಂಬ ಡಿಮ್ಯಾಂಡ್ ಮಾಡಿ ಗಳಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮಗೆ ಏನು ಬೇಕು ಬೇಡ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ನಿರ್ಧಾರ ಇದೆ. ಡಿಸಿಷನ್ ಪವರ್ ಏನಿದೆ, ಈ ಪವರ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈ ದಿನ ಪರಿಣಾಮಕಾರಿಯಾಗಿ ಇರುವಂಥದ್ದು. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿ ಫಾಲೋ ಅಪ್ ಇದೆ. ಯಾರನ್ನು ಕಾಣಬೇಕು, ಯಾರಿಂದ ಒಂದು ಸಲಹೆ ಪಡ್ಕೊಳ್ಬೇಕು, ಇನ್ಫ್ಲೂಯೆನ್ಸ್ ಮಾಡಿಕೊಳ್ಬೇಕು, ಇಂಥ ವಿಚಾರಗಳು ಈ ದಿನ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಗುರು ಹಿರಿಯರ ಸೇವೆಯನ್ನು ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥ ಒತ್ತಡ ಇರುವಂಥ ದಿನ. ಹಾಗಾಗಿ ಬೇಕಾಬಿಟ್ಟಿ ಕೆಲಸಗಳು ಈ ದಿನ ನಿಮಗೆ ಯಾವುದೇ ಫಲವನ್ನು ತರಲ್ಲ. ಇನ್ನು ಸೋಮಾರಿತನದಿಂದ ಮಾಡುವಂಥ ಕೆಲಸ ಕಾರ್ಯಗಳು ಪೂರ್ಣ ಫಲವನ್ನು ತರಲ್ಲ. ಹಾಗಾಗಿನೇ ಈ ದಿನ ಮಿಶ್ರ ಫಲವನ್ನು ಅನುಭವಿಸುವಂಥದ್ದು ಇದೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಷ್ಟಗಳು ಉಂಟಾಗುವಂಥದ್ದು ಕೂಡ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಮಕ್ಕಳಿಗಾಗಲಿ ಕುಟುಂಬಸ್ಥರಿಗೆ ಈ ದಿನ ಹೆಚ್ಚು ವೆಚ್ಚ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಉಳಿತಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸಮರ್ಪಕವಾಗಿ ಇರಬೇಕಾಗತ್ತೆ. ಹಾಗೆ ಈ ದಿನ ಸಂಬಂಧಗಳ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ. ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲಿ ಅವರ ಮಾತನ್ನು ಕೇಳಿಸ್ಕೊಳ್ಳಿ, ಅವರ ಅಭಿಪ್ರಾಯವನ್ನು ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಏಕಾಏಕಿ ಯಾರದ್ದೇ ಅಭಿಪ್ರಾಯವನ್ನು ತಳ್ಳಿ ಹಾಕಬೇಡಿ, ಸ್ವಲ್ಪ ಎಚ್ಚರಿಕೆ. ಇನ್ನು ನಿಮ್ಮ ಪ್ರಾಮಾಣಿಕತೆಯನ್ನೇ ಅನುಮಾನದಿಂದ ಸ್ನೇಹಿತರು ನೋಡುವಂತಹ ಸ್ಥಿತಿ ಕೂಡ ಇದೆ. ಹಾಗಾಗಿ ನೀವು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿ ಎಷ್ಟೇ ಒಳ್ಳೆಯದನ್ನು ಮಾಡುವಂಥ ಒಂದು ಮನಸ್ಸಂಕಲ್ಪವನ್ನು ಮಾಡಿಕೊಂಡಿದ್ರೂ ಕೂಡ ಅದರಲ್ಲಿ ದೋಷಗಳನ್ನು ಹುಡುಕುವಂಥ ಸ್ನೇಹಿತರಿದ್ದಾರೆ. ನಿಮ್ಮಲ್ಲಿ ಕೆಲವು ಅಪಾರ್ಥಗಳನ್ನು ಮಾಡಿಕೊಳ್ಳುವಂಥ ಬಂಧುಗಳಿದ್ದಾರೆ. ಹಾಗಾಗಿ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಒಳ್ಳೆಯದಕ್ಕಿಂತ ಕೆಲವೊಂದು ಕೆಟ್ಟದ್ದಾಗುವಂಥದ್ದೇ ಕೂಡ ಇದೆ. ಹಾಗಾಗಿ ಒಳ್ಳೆಯದನ್ನು ಮಾಡಿದ್ರೂ ಕೂಡ ಜನ ಅಂತಾರಲ್ಲ ಅನ್ನುವಂಥ ಒಂದು ಬೇಸರ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಹಾಗೆ ಈ ದಿನ ಉದ್ಯೋಗದ ಹುಡುಕಾಟದಲ್ಲಿರುವಂಥವ್ರಿಗೆ ಸ್ವಲ್ಪ ಮಟ್ಟಿನ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟು ಮುಂದುವರಿರಿ. ಯಾವುದೇ ಡಿಸ್ಟ್ರಾಕ್ಷನ್ಗೆ ಒಳಗಾಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಈ ದಿನ ಧ್ಯಾನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ಉತ್ಸಾಹದಾಯಕವಾಗಿರುವಂಥ ದಿನ. ಆನಂದ ಇದೆ, ಸಂತೋಷ ಇದೆ. ಆದರೆ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮಾಡುವಂಥ ಒಂದು ಮನಸ್ಸು ಕೂಡ ಇದೆ. ಶತ್ರುಗಳು ಕೂಡ ಸ್ನೇಹಿತರಾಗಿ ಸಹಾಯ ಮಾಡುವಂಥ ಒಂದು ಸನ್ನಿವೇಶ ಕೂಡ ಇದೆ. ಹಾಗಾಗಿ ನೀವು ಯಾರಿಂದ ಸಹಾಯ ಸಿಕ್ಕಲ್ಲ ಅಂತಿರೋ ಅಂಥವರೇ ಬಂದು ನಿಮಗೆ ಸಹಾಯ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುವಂಥದ್ದು. ಇನ್ನು ಹಳೆಯ ಸಾಲಗಳನ್ನು ವಸೂಲಿ ಮಾಡುವಂಥದ್ದು ಅಥವಾ ನಿಮಗೆ ಬರಬೇಕಾಗಿರುವಂಥ ವಸ್ತುಗಳಾಗಲಿ ಹಣ ಆಗಲಿ ಯಾವುದೇ ಸೌಲಭ್ಯಗಳಾಗಲಿ ಪಡ್ಕೊಳ್ಳುವಂಥ ಒಂದು ವಿಶೇಷ ಪ್ರಯತ್ನ ಈ ದಿನ ನಿಮ್ಮಿಂದ ಆಗತ್ತೆ. ಇನ್ನು ಕೌಟುಂಬಿಕ ವಾತಾವರಣ ಶಾಂತಿಯುತವಾಗಿರುತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುವಂಥದ್ದು. ಯಾಕೆಂದರೆ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳು 4 ಜನರಿಂದ ಗುರುತಿಸಲ್ಪಡುವಂಥದ್ದು ಕೂಡ ಇರುತ್ತೆ. ಹಾಗೆ ವ್ಯವಹಾರದಲ್ಲಿ ಪ್ರತಿಸ್ಪರ್ಧಿಗಳನ್ನು ಎದುರಿಸುವಂಥ ಧೈರ್ಯ ನಿಮಗಿದೆ. ಹಾಗಾಗಿ ಮಂಡು ಧೈರ್ಯ ಅಂತ ಹೇಳ್ತಾರೆ. ಸಾಹಸ ಕೃತ್ಯಗಳನ್ನು ಮಾಡುವಂಥದ್ದು, ಅಡ್ವೆಂಚರಸ್ ಆಗಿರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ನಿಮ್ಮ ಒಂದು ಉತ್ಸಾಹವನ್ನು, ನಿಮ್ಮ ಎನರ್ಜಿಯನ್ನು ಈ ದಿನ ಸ್ವಲ್ಪ ಕಾಪಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ರಿಯಲ್ ಎಸ್ಟೇಟ್ ಉದ್ಯಮದವರಿಗೆ ಉತ್ತಮವಾದಂಥ ವ್ಯವಹಾರಗಳು ಆಗುತ್ತೆ. ಧನಲಾಭ ಇದೆ. ಹೆಚ್ಚು ಜನರ ಒಂದು ಪರಿಚಯ ಆಗುವಂಥದ್ದು ಕೂಡ ಇದೆ. ಇನ್ನು ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗಿರುವಂಥದ್ದು, ಅಧಿಕಾರಿಗಳಿಂದ ನೀವು ಒಂದು ಪ್ರಶಂಸೆ ಕೇಳುವಂಥದ್ದು, ಅವರನ್ನು ಮೆಚ್ಚಿಸುವಂಥದ್ದು. ಹಾಗಾಗಿ ನಿಮ್ಮ ಮಾತು ಕೂಡ ಈ ದಿನ ತುಂಬ ಪವರ್ಫುಲ್ ಆಗಿರುತ್ತೆ. ವ್ಯವಹಾರಗಳು ನಿಮಗೆ ಅನುಕೂಲಕರವಾದಂಥ ರೀತಿಯಲ್ಲಿ ನಡೀತಾ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಲಾಭದಾಯಕವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಗುರು ಸೇವೆಯನ್ನು ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿಯವರಿಗೆ ಈ ದಿನ ಅನಿರೀಕ್ಷಿತಗಳು ಹೆಚ್ಚಾಗಿರುವಂಥದ್ದು. ನೀವು ಅಂದುಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ನಿರೀಕ್ಷೆ ಮಾಡುವಂಥದ್ದೇ ಒಂದು, ಅದು ಫಲಿತಾಂಶವನ್ನು ತರುವಂಥದ್ದೇ ಮತ್ತೊಂದು. ಹಾಗಾಗಿ ಈ ದಿನದಲ್ಲಿ ಎಲ್ಲದಕ್ಕೂ ಕೂಡ ನೀವು ಸಿದ್ಧರಾಗಬೇಕು. ನಿಮ್ಮ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು, ಸಮಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಏಕೆಂದರೆ ಈ ದಿನ ನಿಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರುವಂಥದ್ದು. ಹಾಗೆ ಕೆಲವೊಮ್ಮೆ ಕುತೂಹಲ ಕೂಡ ಜಾಸ್ತಿ ಆಗುತ್ತೆ ಈ ದಿನದಲ್ಲಿ. ಇನ್ನು ಸ್ನೇಹಿತರನ್ನಾಗಲಿ ಬಂಧುಗಳನ್ನಾಗಲಿ ಕೆಲವೊಮ್ಮೆ ಪ್ರಶ್ನೆಯಿಂದಲೇ ನೋಡುವಂಥದ್ದು. ಅಂದರೆ ಅವರ ಬಗ್ಗೆ, ಅವರ ನಡತೆಯ ಬಗ್ಗೆ ಈ ದಿನ ನಿಮಗೆ ಏನೋ ಒಂದು ಅನುಮಾನ, ಎಲ್ಲೂ ಕೂಡ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಲ್ಲ. ಹಾಗೆ ನಿಮ್ಮ
ಮಾತಿನ ಬೆಲೆ ಕೂಡ ಕಡಿಮೆ ಆಗುತ್ತೆ. ಏಕೆಂದರೆ ಮಾತನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಸಮಯವೋ, ಸಂದರ್ಭವೋ, ಸನ್ನಿವೇಶವೋ, ನಿಮ್ಮ ಆರೋಗ್ಯವೋ ಏನೋ ಒಂದು ನಿಮಗೆ ಕೈ ಕೊಡುತ್ತೆ. ಹಾಗಾಗಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಲ್ಲ. ಇದು ಕೂಡ ನೀವು ದೋಷಾರೋಪಣೆಗೆ ಗುರಿಯಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ನಡುವೆ ಸ್ವಲ್ಪ ವಿವಾದಗಳು ಇರುವಂಥದ್ದು, ಸಣ್ಣ ಪುಟ್ಟ ವಿಚಾರ ಅದನ್ನೇ ದೊಡ್ಡದು ಮಾಡ್ತೀರಿ, ಮಾತಿಗೆ ಮಾತು ಬೆಳೆಯುವಂಥದ್ದು ಇದೆ. ಇನ್ನು ಗುರು ಹಿರಿಯರಲ್ಲಿ ಸ್ವಲ್ಪ ಭಕ್ತಿಯ ಭಾವ ಕಡಿಮೆ ಆಗುವಂಥದ್ದು ಇದೆ. ಅವರ ಮಾತನ್ನು ಕೇಳಲ್ಲ, ಸಲಹೆ ಸೇರಲ್ಲ. ಹಾಗಾಗಿನೇ ನೀವೇ ಸ್ವೇಚ್ಛಾಚಾರವಾಗಿ ಸ್ವತಂತ್ರವಾಗಿ ನಿರ್ಧಾರಗಳನ್ನು ಕೈಗೊಳ್ಳಕ್ಕೆ ಹೋಗ್ತೀರಿ. ಅದು ನಿಮಗೆ ಭಾರಿ ನಷ್ಟವನ್ನು ತರುತ್ತೆ, ಹಿನ್ನಡೆಯನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಗೌರವ ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಏಕೆಂದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳು, ಕೆಲವು ತಪ್ಪು ನಿರ್ಧಾರಗಳು ನಿಮ್ಮನ್ನು ಆ ಸ್ಥಿತಿಯಲ್ಲಿ ನಿಲ್ಲಿಸುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವ್ಯಾಪಾರ ವ್ಯವಹಾರಗಳು ನಿಧಾನ ಆಗುತ್ತೆ. ಇದು ತಾಳ್ಮೆಯನ್ನು ಕೆಡಿಸುತ್ತೆ. ಹಾಗಾಗಿನೇ ಬಹಳ ಆತುರವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭಗಳು ಕೂಡ ಬರ್ಬೋದು. ಒಟ್ಟಾರೆ ಈ ದಿನ ನಿಮಗೆ ಅನುಕೂಲಕರವಾಗಿಲ್ಲ, ನಿಮ್ಮ ಪರವಾಗಿಲ್ಲ. ಅದಕ್ಕಾಗಿಯೇ ಸ್ವಲ್ಪ ನಿಷ್ಠೆಯಿಂದ, ಭಕ್ತಿಯಿಂದ ಈ ದಿನ ಭಗವಂತನ ಆರಾಧನೆಯನ್ನು ಮುಂದುವರಿಸಿ. ಯಾವುದಕ್ಕೂ ಕೂಡ ನಿಧಾನವಾಗಿರಿ, ಹೊಂದಾಣಿಕೆ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ಉತ್ತಮವಾದಂಥ ದಿನ. ಅದರಲ್ಲೂ ಈ ದಿನ ಮಾನಸಿಕವಾಗಿ ತುಂಬ ಬಲಶಾಲಿಯಾಗಿರುವಂಥ ದಿನ. ಮಾನಸಿಕವಾಗಿ ಈ ದಿನ ತುಂಬ ಸಪೋರ್ಟ್ ಅನ್ನುವಂಥದ್ದು ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಿನ ಜನ ಬೆಂಬಲಿಸುವಂಥದ್ದು ಕೂಡ ಇದೆ. ಕುಟುಂಬದಲ್ಲಾಗಲಿ, ನಿಮ್ಮ ಬಂಧು ಬಾಂಧವರ ಒಂದು ವಲಯದಲ್ಲಾಗಲಿ ನಿಮ್ಮ ಕೆಲಸಗಳಿಗೆ ಈ ದಿನ ಒತ್ತಾಸೆಯಾಗಿ ನಿಲ್ಲುವಂಥವರು ಇದ್ದಾರೆ. ಹಾಗೆ ವೃತ್ತಿರಂಗದಲ್ಲಿ ಹಿರಿಯ ಅಧಿಕಾರಿಗಳ ಒತ್ತಡ ಜಾಸ್ತಿ ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯ ಇದೆ. ಹಾಗೆ ಈ ದಿನ ಯಾವುದೇ ವ್ಯಾಪಾರ ವ್ಯವಹಾರಗಳು, ಹಣಕಾಸಿನ ವಿಚಾರ, ಲೇವಾದೇವಿ ವ್ಯವಹಾರ ಇದರಲ್ಲಿ ಸ್ವಲ್ಪ ಪ್ರಗತಿ ಅನ್ನುವಂಥದ್ದು ಇದೆ. ಲಾಭದತ್ತ ನಿಮ್ಮ ವ್ಯಾಪಾರಗಳು ನಡೆಯುತ್ತೆ. ಅನಿರೀಕ್ಷಿತ ಪ್ರಯಾಣ ಬರಬಹುದು, ಆದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸ್ತೀರಿ. ನೀವು ಅಂದುಕೊಂಡಂಥ ಗುರಿಯನ್ನು ತಲುಪುವಂಥದ್ದು ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲಕರವಾಗಿರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಆಗಿರುವಂಥದ್ದು ಆಗಿ ಹೋಯಿತು, ಆದರೆ ಅದರಿಂದ ಕಲಿತಿರುವಂಥ ಪಾಠ ಮಾತ್ರ ಮರಿಬೇಡಿ. ಹಾಗಾಗಿ ನಿಮ್ಮ ಅನುಭವ ಈ ದಿನ ನಿಮ್ಮನ್ನು ಮುನ್ನಡೆಸುತ್ತೆ. ಇನ್ನು ಆಸ್ತಿ ಖರೀದಿ ಬಗ್ಗೆ, ಹಣಕಾಸಿನ ನೆರವುಗಳು ಬೇಕು ಅನ್ನುವಂಥವ್ರಿಗೆ ಈ ದಿನ ಯಾವುದೋ ಮೂಲದಿಂದ ಹಣದ ಸಹಾಯ ಸಿಕ್ಕುವಂಥ ಒಂದು ಮುನ್ಸೂಚನೆ ಸಿಕ್ಕತ್ತೆ. ಹಾಗಾಗಿ ಯಾವುದಕ್ಕೂ ಕೊರತೆ ಇಲ್ಲ, ಯಾವುದಕ್ಕೂ ಬಾಧೆ ಇಲ್ಲ. ಆದರೆ ನಿಮ್ಮ ಮನಸ್ಸು ಏಕಾಗ್ರವಾಗಿ ಇರಲಿ. ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರಿತಾ ಇರಲಿ. ಹಾಗೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೀತಾ ಇರುವಂಥವರು, ಪೂರ್ವ ಸಿದ್ಧತೆಯಲ್ಲಿರುವಂಥವ್ರಿಗೆ ಸ್ವಲ್ಪ ಯಶಸ್ಸಿದೆ. ಯಾಕೆಂದರೆ ನೀವು ತೆಗೆದುಕೊಂಡಂಥ ನಿರ್ಧಾರಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಇದೆ. ಹಾಗಾಗಿನೇ ಸರಿ ದಾರಿಯಲ್ಲಿದ್ದೇನೆ, ಒಳ್ಳೆಯ ಕೆಲಸಗಳಾಗ್ತಾ ಇದೆ ಅನ್ನುವಂಥ ಭಾವನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ಇದು ಉತ್ತಮವಾದಂಥ ಒಂದು ಬೆಳವಣಿಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಶ್ರದ್ಧೆ ಇರುವಂಥದ್ದು, ಅನುಕೂಲ ಇರುವಂಥ ಫಲಿತಾಂಶಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಣೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಬಂದದ್ದು ಬರಲಿ, ಹೋದದ್ದು ಹೋಗಲಿ ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ಯಾವುದಕ್ಕೂ ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ಈ ದಿನದಲ್ಲಿ. ಹಾಗೆ ಈ ದಿನ ಒಡ ಹುಟ್ಟಿದವರಿಂದ ಸಹಾಯ ಸಹಕಾರಗಳು ಬಹಳ ಚೆನ್ನಾಗಿ ನಿಮಗೆ ಸಿಕ್ಕತ್ತೆ. ಬಂಧು ಬಾಂಧವರ ಜೊತೆಯಲ್ಲಿ ವ್ಯವಹಾರಗಳನ್ನು ಚೆನ್ನಾಗಿ ಮಾಡ್ತೀರಿ. ಆದರೆ ಹಣಕಾಸಿನ ವಿಚಾರಗಳನ್ನು, ಲೇವಾದೇವಿ ವ್ಯವಹಾರವನ್ನು ಮಾತ್ರ ಮಾಡುವಂಥದ್ದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಇನ್ನು ಈ ದಿನದಲ್ಲಿ ವೃತ್ತಿರಂಗದಲ್ಲಿ ಹಿರಿಯ ಅಧಿಕಾರಿಗಳಿಂದ ಉತ್ತಮವಾದಂಥ ಒಂದು ಮಾರ್ಗದರ್ಶನ ಇದೆ, ಅವರ ಬೆಂಬಲ ಇದೆ, ಸಪೋರ್ಟ್ ಚೆನ್ನಾಗಿದೆ. ಹಾಗಾಗಿನೇ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಅದರಲ್ಲೂ ಹಿರಿಯ ಅಧಿಕಾರಿಗಳ ನೆರವಿನಿಂದ ನಿಮ್ಮ ಒಂದು ಟ್ಯಾಲೆಂಟ್ಗೆ, ನಿಮ್ಮ ಪ್ರತಿಭೆಗೆ ಸೂಕ್ತವಾಗಿರುವಂಥ ಒಂದು ಜವಾಬ್ದಾರಿ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಯಾವುದೇ ಕೆಲಸವನ್ನಾದರೂ ಕೂಡ ಬಹಳ ಖುಷಿಯಿಂದ ಮಾಡ್ತೀರಿ, ಸಂತೋಷದಿಂದ ಮಾಡ್ತೀರಿ. ಹಾಗೆ ಈ ದಿನ
ಯಾವುದೇ ರೀತಿಯ ಪ್ರಯತ್ನಗಳಲ್ಲೂ ಕೂಡ ಲಾಭ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಂತೋಷ ಇದೆ. ಇನ್ನು ವೃತ್ತಿಪರವಾದಂಥ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಪ್ರಗತಿ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಹೊಸ ಲಾಭದತ್ತ ಮುನ್ನಡೆಯುವಂಥದ್ದು. ಇಲ್ಲಿ ಲಾಭ ಅಂದರೆ ಹಣದ ಲಾಭ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯ ಸೌಲಭ್ಯಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ದಳ್ಳಾಳಿಗಳಿಗೆ, ಮಧ್ಯವರ್ತಿಗಳಿಗೆ ಆದಾಯ ಹೆಚ್ಚಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಸಮಾಧಾನ ಇದೆ, ಸುಖ ಇದೆ, ಸಂತೋಷ ಇದೆ. ಆದರೆ ಕುಟುಂಬದಲ್ಲಿ ಈ ಸ್ತ್ರೀಯರಿಗೆ ವಿಶೇಷವಾಗಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕಾಗಿರುವಂಥ ಅನಿವಾರ್ಯ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೆಲವೊಂದು ಅವಕಾಶಗಳಿಂದ ವಂಚಿತರಾಗುವಂಥ ದಿನ. ಏಕೆಂದರೆ ಅವಕಾಶ ಕಣ್ಣೆದುರಿಗೆ ಇದೆ, ಆದರೆ ಅದನ್ನು ಅನುಭವಿಸುವಂಥ ಯೋಗ ಇಲ್ಲ. ಏಕೆಂದರೆ ನಿಮ್ಮ ಮನಸ್ಸು ಈ ದಿನ ಯಾವುದೋ ಒಂದು ವಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಮನಸ್ಸು ತಿಳಿಯಿಲ್ಲ. ಹಾಗೆ ಎಲ್ಲರನ್ನೂ ಕೂಡ ಈ ದಿನ ನೀವು ಓಲೈಸುವಂಥದ್ದಾಗಲಿ, ಅವರ ಜೊತೆ ಅಕಾಮಡೇಟಿವ್ ಆಗಿರುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಜಿಜ್ಞಾಸೆಗಳು ಇರುವಂಥ ಸಂದರ್ಭ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳ ಜೊತೆಯಲ್ಲೇ ಸಮಸ್ಯೆಗಳು ಇರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಸ್ವಲ್ಪ ಕಡಿಮೆ ಇರುವಂಥದ್ದು. ಇನ್ನು ವ್ಯವಹಾರದ ಚಟುವಟಿಕೆಗಳಲ್ಲಿ ನಿಮಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುವಂಥದ್ದು. ಹಾಗಾಗಿನೇ ಕೆಲವು ಸಮಸ್ಯೆಗಳೇ ಅಗಾಧವಾಗಿ ಕಾಣಿಸುತ್ತೆ. ಆದರೆ ಅದನ್ನು ಬಹಳ ಸುಲಭದಲ್ಲಿ ನೀವು ಪರಿಹಾರ ಮಾಡಿಕೊಳ್ಬೋದು, ಆದರೆ ಮನಸ್ಸಿಲ್ಲ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಕುಟುಂಬದಲ್ಲಿ ಕಾಲಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇರಬೇಕು. ಹಾಗೆ 5 ಬೆರಳುಗಳು ಕೂಡ ಸಮ ಇಲ್ಲ. ಒಂದೊಂದು ಬೆರಳು ಒಂದೊಂದು ಆಕಾರದಲ್ಲಿದೆ, ಒಂದೊಂದು ಅಳತೆಯಲ್ಲಿದೆ. ಅದೇ ರೀತಿ ಕುಟುಂಬಸ್ಥರಲ್ಲೂ ಕೂಡ ಮನಸ್ಥಿತಿ ಏಕಪ್ರಕಾರವಾಗಿಲ್ಲ. ಆದ್ದರಿಂದಲೇ ಹೊಂದಾಣಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ಇನ್ನು ಹೊಸ ಸಾಲವನ್ನು ಮಾಡಬೇಡಿ. ಯಾವುದೇ ಹಣಕಾಸಿನ ವಿಚಾರ ಬಂದರೆ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಏಕೆಂದರೆ ಈ ದಿನ ನಿಮಗೆ ಭಾರಿ ನಷ್ಟವನ್ನು ತರುವಂಥ ವಿಚಾರಗಳು ಜಾಸ್ತಿ ಇದೆ. ಹಾಗೆ ವ್ಯವಹಾರದಲ್ಲಿ ಜಾಣತನ ಇದ್ದರೆ ಮಾತ್ರ ಲಾಭ ಗಳಿಸುವಂಥ ಅವಕಾಶ ಇದೆ. ಆದರೆ ಈ ದಿನ ನಿಮ್ಮ ತಪ್ಪು ನಿರ್ಧಾರದಿಂದ ಕೆಲವೊಂದು ವಿಚಾರಗಳಲ್ಲಿ ಭಾರಿ ನಷ್ಟಗಳು ಉಂಟಾಗುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಕೆಲವೊಂದು ಸಮಸ್ಯೆಗಳನ್ನು ನೀವಾಗಿ ತಂದುಕೊಳ್ಳುವಂಥ ದಿನ. ಎಲ್ಲವೂ ತಿಳಿಯಾಗಿದೆ, ಆದರೆ ಎಲ್ಲೋ ಒಂದು ಕಡೆ ಅದನ್ನು ಅಲ್ಲೋಲ ಕಲ್ಲೋಲ ಮಾಡುವಂಥ ಒಂದು ನಿರ್ಧಾರವನ್ನು ಕೈಗೊಳ್ತೀರಿ. ನಿಮ್ಮ ಮಾತಿನಲ್ಲಿ ಈ ದಿನ ಕಡಿವಾಣ ಇಲ್ಲ. ಮಾತಿನ ಬಗ್ಗೆ ನಿಮಗೆ ಗಮನ ಇಲ್ಲ, ಎಚ್ಚರಿಕೆ ಇಲ್ಲ. ಹಾಗಾಗಿ ಮಾತೆ ನಿಮಗೆ ಈ ದಿನ ಮುಳುವಾಗುವಂಥದ್ದು ಇದೆ. ಕೆಲವೊಂದು ಅನರ್ಥಗಳು ಉಂಟಾಗುತ್ತೆ, ಕೆಲವೊಂದು ಹಣಕಾಸಿನ ನಷ್ಟಗಳು ಉಂಟಾಗುತ್ತೆ, ಸಂಬಂಧದಲ್ಲಿ ಬಿರುಕು ಮೂಡುವಂಥದ್ದು ಇದೆ. ಇದೆಲ್ಲವೂ ಕೂಡ ನಿಮ್ಮ ಮಾತಿನಿಂದ ಆಗುವಂಥ ವಿಚಾರಗಳು. ಹಾಗಾಗಿ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಅದರಲ್ಲೂ ನೀವು ವಾಹನವನ್ನು ಓಡಿಸುವಂತಹ ಸಂದರ್ಭ, ಬೇರೆಯವರ ವಾಹನವನ್ನು ಓಡಿಸುವಂತಹ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಆದಷ್ಟು ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕ್ಬಿಡಿ. ಈ ದಿನ ಅಂಥ ಒಂದು ಪ್ರಯತ್ನಕ್ಕೆ ಒಂದು ರೀತಿಯಲ್ಲಿ ಕಡಿವಾಣ ಹಾಕುವಂಥದ್ದು ಉತ್ತಮ. ಇನ್ನು ನಿಮ್ಮ ಮಾತುಗಳು ಪಾಲುದಾರರನ್ನು ಓಲೈಸುವಂಥದ್ದು ಕೂಡ ಇದೆ. ಅವರನ್ನು ಒಂದು ರೀತಿಯಲ್ಲಿ ಕನ್ವಿನ್ಸ್ ಮಾಡುವಂಥ ರೀತಿಯಲ್ಲಿ ಮಾತಾಡುವಂಥ ಒಂದು ಪ್ರಯತ್ನ ಇದೆ. ಆದರೆ ನಿಮ್ಮ ನಿಜದ ಬಣ್ಣ ಬಯಲಾಗುವಂಥದ್ದು ಬಹಳ ಬೇಗ. ಹಾಗಾಗಿ ಕೃತ್ರಿಮಕ್ಕೆ ಅವಕಾಶ ಕೊಡಬೇಡಿ, ನಾಟಕೀಯವಾಗಿ ಇರಬೇಡಿ, ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣ ಆಗಲ್ಲ. ಇದು ಕೂಡ ಕೆಲವೊಮ್ಮೆ ನಷ್ಟಕ್ಕೆ ಕಾರಣವಾಗುತ್ತೆ, ಮನಸ್ಸಿಗೆ ಬೇಸರ ಆಗುತ್ತೆ. ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ನಂಬಬೇಡಿ. ಯಾರಿಂದ ಏನೋ ಒಂದನ್ನು ನಿರೀಕ್ಷೆ ಮಾಡಿ ಕೆಲಸಗಳನ್ನು ಮಾಡಬೇಡಿ. ನಿಮ್ಮ ಸ್ವಂತ ಬಲದ ಮೇಲೆ, ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ, ಗುರುಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ, ಸಂತೋಷದ ದಿನ. ಕುಟುಂಬದಲ್ಲಿ ನೆಮ್ಮದಿ ಇದೆ, ಕುಟುಂಬಸ್ಥರ ಒಂದು ಬೆಂಬಲ ಇದೆ. ರಾಜಕೀಯ ವರ್ಗದಿಂದ ಅಪರೂಪಕ್ಕೆ ನಿಮಗೆ ಆಹ್ವಾನ ಸಿಕ್ಕತ್ತೆ. ರಾಜಕಾರಣಿಗಳು ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಇನ್ಫ್ಲೂಯೆನ್ಸನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಗಣ್ಯರಿಂದ ಹಿರಿಯರಿಂದ ಈ ದಿನ ನಿಮಗೆ ಸಾಂತ್ವನದ ಮಾತುಗಳು ಕೂಡ ಸಿಕ್ಕುವಂಥದ್ದು. ಹಾಗಾಗಿ ಅನಿರೀಕ್ಷಿತವಾಗಿ ನಿಮಗೆ ಸಹಾಯ ಸಿಕ್ಕತ್ತೆ, ಸಹಕಾರ ಸಿಕ್ಕತ್ತೆ. ಶ್ರೀರಕ್ಷೆ ಕೂಡ ಚೆನ್ನಾಗಿದೆ. ಇನ್ನು ಹಣಕಾಸಿನ ವ್ಯವಹಾರಗಳು ಲಾಭದಾಯಕವಾದಂತಹ ಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಸ್ವಂತ ವ್ಯಾಪಾರದಲ್ಲಿ ಆದಾಯ ನಿಮ್ಮ ನಿರೀಕ್ಷೆಯಂತೆ ಇರುತ್ತೆ. ಏಕೆಂದರೆ ನೀವು ತುಂಬ ಕಷ್ಟಪಡ್ತಾ ಇದ್ದೀರಿ, ಕಷ್ಟಕ್ಕೆ ತಕ್ಕ ಫಲ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ವ್ಯವಹಾರಗಳಲ್ಲಿ ಸ್ಪರ್ಧೆ ಇದ್ದರೆ, ಪೈಪೋಟಿ ಇದ್ದರೆ, ಹಾಗೆ ಹಿತಶತ್ರುಗಳ ಕಾಟ ಇದ್ದರೆ ಅದನ್ನು ಕೂಡ ಸಮರ್ಥವಾಗಿ ಎದುರಿಸುವಂಥ ಒಂದು ತಾಕತ್ತು ನಿಮಗಿದೆ, ಧೈರ್ಯ ಚೆನ್ನಾಗಿದೆ. ಹಾಗೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವು, ಅವರ ಬೆಂಬಲ ಕೂಡ ಬಹಳ ಚೆನ್ನಾಗಿ ನಿಮಗೆ ಸಿಕ್ಕತ್ತೆ. ಇನ್ನು ಯಾವುದೇ ರೀತಿಯ ಗೊಂದಲ, ಗೋಜಲು, ಸಮಸ್ಯೆ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಇನ್ನು ನಿಮ್ಮ ಸ್ವಂತ ವ್ಯವಹಾರದಲ್ಲಿ ನಿಮಗೆ ತುಂಬ ಆಸಕ್ತಿ, ತುಂಬ ಗಮನ ಕೊಡುವಂಥದ್ದು ಇದೆ. ಯಾವುದೇ ಕೆಲಸ ಆದರೂ ಕೂಡ ಅದರಲ್ಲಿ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇರುವಂಥ ದಿನ. ಇದರಿಂದ ನೀವು ನಿರೀಕ್ಷಿತ ಬದಲಾವಣೆಗಳನ್ನು ಕಾಣ್ಬೋದು, ನಿರೀಕ್ಷಿತ ಫಲಿತಾಂಶಗಳನ್ನು ಕಾಣಲಿಕ್ಕೂ ಕೂಡ ಸಾಧ್ಯ ಇದೆ. ಇನ್ನು ಈ ದಿನದಲ್ಲಿ ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು, ಹೊಸ ಬದಲಾವಣೆಗಳನ್ನು, ಹಾಗೆ ತಂತ್ರಜ್ಞಾನದ ವಿಚಾರದಲ್ಲಿ ಅಪ್ಡೇಟ್ ಮಾಡಿಕೊಳ್ಳುವಂಥ ವಿಚಾರಗಳು ಕೂಡ ಮನಸ್ಸಿಗೆ ಬರುವಂಥದ್ದಿದೆ. ಹಾಗಾಗಿ ಮನಸ್ಸಿನಲ್ಲಿ ನಾನಾ ರೀತಿಯಲ್ಲಿ ವಿಚಿತ್ರವಾದಂತಹ ಆಲೋಚನೆಗಳು ಬರುತ್ತೆ, ಯೋಜನೆಗಳು ಬರುತ್ತೆ. ಅದನ್ನು ನೀವು ಜಾರಿಗೆ ತರುವಂಥದ್ದು, ಅದನ್ನು ಮೆಟೀರಿಯಲೈಸ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ತುಂಬ ಪ್ರಯತ್ನ ಅನ್ನುವಂಥದ್ದು ಇದೆ. ಒಟ್ಟಾರೆ ಯಾವುದಕ್ಕೂ ಕೂಡ ಸೋಲಲ್ಲ, ಯಾವುದರಿಂದಲೂ ಕೂಡ ಹಿಂದೆಗೆಯಲ್ಲ, ಮುಂದುವರಿಯುವಂಥ ಒಂದು ಮನಸ್ಥಿತಿ ಇದೆ. ಹೊಡೆದರೆ ಭಂಡಾರ ಹೊಡಿಬೇಕು ಅನ್ನುವಂಥ ಒಂದು ಇಚ್ಛೆ ಇದೆ. ಇದು ನಿಮಗೆ ಸಕ್ಸಸ್ಸನ್ನು ತರುತ್ತೆ. ಪ್ರಯತ್ನವನ್ನು ಮುಂದುವರಿಸಿ. ಇದಕ್ಕೆ ಹನುಮಂತನ ಒಂದು ಅನುಗ್ರಹ ಇದೆ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹು ಉಪಯೋಗಿ ದಿನ. ಅಂದರೆ ನಾನಾ ರೀತಿಯಲ್ಲಿ ನಿಮಗೆ ಅನುಕೂಲತೆಗಳು ಇರುವಂಥ ದಿನ. ಕೌಟುಂಬಿಕ ವಿಚಾರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗಾಗಿ ಕುಟುಂಬಸ್ಥರ ಬೆಂಬಲ ನಿಮಗೆ ಚೆನ್ನಾಗಿದೆ. ಇನ್ನು ಹೊಸ ವಸ್ತುವಿನ ಯೋಗ ಇದೆ. ಅದು ವಾಹನ ಇರ್ಬೋದು, ಮೊಬೈಲ್ ಇರ್ಬೋದು, ಒಡವೆ ವಸ್ತ್ರಗಳಿರ್ಬೋದು. ಏನೋ ಒಂದು ಯೋಗ ಈ ದಿನ ನಿಮ್ಮನ್ನು ಸುತ್ತುವರಿಯುವಂಥದ್ದು ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವಿನಿಂದ ಪೂರ್ಣ ಆಗುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಯೋಗಕ್ಷೇಮಕ್ಕೆ ಯಾರಾದರೂ ಒಬ್ಬರು ಇದ್ದಾರೆ, ಯಾರಾದರೂ ಒಬ್ಬರು ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಧೈರ್ಯ ಇದೆ, ಉತ್ಸಾಹ ಇದೆ. ಇನ್ನು ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ವಿಚಾರದಲ್ಲೂ ಕೂಡ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ಸಮಸ್ಯೆ, ನಿಮ್ಮ ಗೋಜಲು, ನಿಮ್ಮಲ್ಲಿರುವಂಥ ಯಾವುದೇ ರೀತಿಯ ದುಃಖ ನಿವಾರಣೆಗೆ ಮಾಡುವಂಥ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಹರಿತವಾದ ವಸ್ತುಗಳನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದೊಂದನ್ನು ನೀವು ಗಮನ ಕೊಡಿ. ಉಳಿದೆಲ್ಲವೂ ಕೂಡ ಭಗವಂತನ ಇಚ್ಛೆಯಂತೆ ಸಮರ್ಪಕವಾಗಿ ನಡೀತಾ ಇರುತ್ತೆ. ಹಾಗೆ ಈ ದಿನ ಪ್ರಸಿದ್ಧ ವ್ಯಕ್ತಿಯೊಬ್ಬರ ಭೇಟಿ ಆಗುವಂಥದ್ದು, ಅಂಥ ಒಂದು ಪ್ರಯತ್ನ ನಿಮಗೆ ಯಶಸ್ಸನ್ನು ತರುತ್ತೆ. ಹೊಸಬರ ಪರಿಚಯ ಆಗುತ್ತೆ. ಹಾಗೆ ನಿಮ್ಮ ಒಂದು ವ್ಯಾಪಾರ ವಿಸ್ತರಣೆಯ ಸಂದರ್ಭದಲ್ಲಿ ನೀವು ಹೆಚ್ಚಿನ ಮುತುವರ್ಜಿಯಿಂದ ಇರ್ತೀರಿ. ಇನ್ನು ಬಂಡವಾಳ ಹಾಕುವಂಥದ್ದು, ಆಸ್ತಿ ಖರೀದಿ ಮಾಡುವಂಥದ್ದು, ಹಾಗೆ ಆದಾಯದಲ್ಲಿ ಉಳಿತಾಯ ಮಾಡುವಂಥ ಇಂತಹ ಒಂದು ಉತ್ತಮವಾದಂತಹ ಒಂದು ಸ್ವಭಾವ ಈ ದಿನ ನಿಮ್ಮಲ್ಲಿ ಬೆಳಕಿಗೆ ಬರುತ್ತೆ. ಹಾಗಾಗಿ ಬಹಳ ಪ್ರಾಮಿನೆಂಟಾಗಿ ಈ ವಿಚಾರಗಳನ್ನು ಮಾಡ್ತೀರಿ. ಇನ್ನು ಸರ್ಕಾರದ ಕಾನೂನುಗಳನ್ನು ಪರಿಪಾಲನೆ ಮಾಡುವಂಥ ಸಂದರ್ಭದಲ್ಲಿ 4 ಜನರಿಗೆ ತಿಳುವಳಿಕೆ ಹೇಳುವಂಥ ಒಂದು ಸ್ಥಿತಿ ಕೂಡ ಇರುತ್ತೆ. ಗುರುಗಳ ರೀತಿಯಲ್ಲಿರ್ತೀರಿ, ಮಾರ್ಗದರ್ಶನ ಮಾಡ್ತೀರಿ, ಉತ್ತಮವಾದಂಥ ಒಂದು ಬೆಲೆ ಇದೆ. ಹಾಗೆ ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳ ಸೇವೆ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಧ್ಯಾನ ಮಾಡಿ, ಸ್ತೋತ್ರ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.